ನಾವು ಅಷ್ಟಾವಕ್ರಗೀತೆ ಓದಿದ್ದೀವಿ ಅಂದರೆ ಮೊದಲು ಜನಕ್ಕೆ ಮಹಾರಾಜ ಪ್ರಶ್ನೆ ಆಗ್ತಾನೆ, ಏನು ಪ್ರಶ್ನೆ ಆಗ್ತಾನೆ, ವೈರಾಗ್ಯಂ ಕಥಂ ಈ ಥರ ಹೇಳ್ತಾನೆ ಅಂತ ಹೇಳ್ತೀವಿ. ಅಲ್ಲಿ ಅಷ್ಟಾವಕ್ರಗೀತೆ ಅರ್ಥ ಆಗಿದೆ ಅಂತ ಇಲ್ಲ. ಆ ಪ್ರಶ್ನೆ ನಮಗೆ ಬಂದಿದೆಯೋ? ಜನಕ್ಕೆ ಮಹಾರಾಜ ಏನು ಪ್ರಶ್ನೆ ಹಾಕಿದ್ನೋ ಆ ಪ್ರಶ್ನೆ ನಮಗೆ ಬಂದಿದೆಯೋ? ಜ್ಞಾನ ಅನ್ನತಕ್ಕ ಯಾವ ರೀತಿ ಆಗುತ್ತೆ, ವೈರಾಗ್ಯ ಅನ್ನತಕ್ಕ ಯಾವ ರೀತಿ ಬರುತ್ತೆ, ಮೋಕ್ಷ ಅನ್ನತಕ್ಕ ಯಾವ ರೀತಿ ಸಿಗುತ್ತೆ ಅನ್ನತಕ್ಕಂಥದಕ್ಕೋಸ್ಕರ ನಾವು ಜೀವನ ಮಾಡ್ತಿದ್ದೀವೋ ಅಥವಾ ಬೇರೆ ಯಾವುದಕ್ಕನೇ ಜೀವನ ಮಾಡ್ತಿದ್ದೋ? ಬೇರೆ ಯಾವುದಕ್ಕಂದರೆ ಈ ಶಾರೀರಿಕವಾಗಿರ್ತಕ್ಕಂಥ ಶರೀರ ನಿರ್ವಹಣೆ ವ್ಯವಹಾರ ಇದೆ, ಕುಟುಂಬ ನಿರ್ವಹಣೆಗೆ ಎಷ್ಟು ಬೇಕೋ ಅಷ್ಟಿದೆ. ಆದರೆ ಅದಕ್ಕಿಂತ ಜಾಸ್ತಿಯಾಗಿ ಏನಿದೆಯೋ ನನ್ನದು ಅನ್ನತಕ್ಕಂಥದ್ದು ಆ ರಾಜ್ಯ ವಿಸ್ತಾರ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀವೋ ಏನು ಅನ್ನೋದು ನೋಡ್ಕೋಬೇಕು. ಆ ಪ್ರಶ್ನೆಗೆ ತಂದ್ಕೋಬೇಕು ಜೀವನದಲ್ಲಿ. ಸಾಕಷ್ಟು ಆಶ್ರಮದಲ್ಲಿ ಋಷಿಕೇಶ್ವರಿಂದಲೂ ಅಲ್ಲೆಲ್ಲ ನೋಡಿದ್ರು ಇಲ್ಲೂ ಅಷ್ಟೇ, ಎಲ್ಲ ಆಶ್ರಮಗಳಲ್ಲಿ ಮೊದಲು ಹಾಕಿರ್ತಾರೆ ಬ್ರಹ್ಮವಿದ್ಯೋಪದೇಶ ಅಂತ. ಬ್ರಹ್ಮವಿದ್ಯೋಪದೇಶ ಅಂತ ಹಾಕಿರ್ತಾರೆ. ಇಲ್ಲಾಂದ್ರೆ ನಡೀತಾ ಇದೆ ಹೌದಾ? ಈ ಕೆಲವು ಆಶ್ರಮಗಳಲ್ಲಿ ಬರೀ ಏನೋ ವ್ಯವಹಾರ ನಡೀತು ಹೊರತು ಬ್ರಹ್ಮವಿದ್ಯೆ ನಡೆಯೋದೇ ಇಲ್ಲ. ಅದೇ ನಮ್ಮ ಜೀವನದಲ್ಲಿ ಈ ಪ್ರಶ್ನೆಗಳೇ ಇಲ್ಲ ಅಂದರೆ ಪ್ರಯೋಜನ ಇಲ್ಲ. ಮತ್ತು ಸಮಾಧಾನ ಕೊಡ್ತಾರೆ, ನಿಜವಾದ ನಿಮ್ಗೆ ಮೋಕ್ಷ ಬೇಕಾಗಿದ್ದರೆ, ಯಾಕೆ ನಾವು ಹೇಳ್ತೀವಿ ಮೋಕ್ಷ ಬೇಕು ಅಂತ, ನಿಜವಾದ ಮುಕ್ತಿ ಸಿಗುತ್ತೆ ಅಂದರೆ ಸ್ವಲ್ಪ ಮನೆಗೆ ಹೋಗ್ಬಿಟ್ಟು ಬರ್ತಿರ್ತಾಳೆ. ಭಗವಾನ್ ಬುದ್ಧನ ಶಿಷ್ಯನೊಬ್ಬರಿಗೆ ಶಿಷ್ಯರ ಹತ್ರ ಒಬ್ಬ ಹೋಗ್ತಾರೆ. ಭಗವಾನ್ ಬುದ್ಧನ ಶಿಷ್ಯರ ಹತ್ರ ಇನ್ನೊಬ್ಬ ಹೋಗ್ತಾನೆ, ನಾನು ಸನ್ಯಾಸಿ ಆಗಬೇಕು ಅಂತಿದ್ದೀನಿ ಅಂತ. ಬೇಡಪ್ಪ, ಅಷ್ಟು ಸುಲಭ ಅಲ್ಲ, ಅಷ್ಟು ಎಮೋಷ್ನಲ್ ನಿಶ್ಚಯ ಮಾಡಬೇಡ ಅಂತ ಹೇಳ್ತಾರೆ. ಇಲ್ಲ ನಾನು ಆಗ್ತೀನಿ ಅಂತಾನೆ. ಸರಿ ಸನ್ಯಾಸ ತಗೊಳ್ತಾರೆ, ಬೌದ್ಧ ಭಿಕ್ಷು ದೀಕ್ಷೆ ತಗೊಳ್ತಾರೆ. 10 ವರ್ಷಗಳ ಕಾಲ ಸಾಧನೆ ಮಾಡ್ಕೊಂಡಿರ್ತಾರೆ. ಕೊನೆಗೆ ಎಲ್ಲೋ ಒಂದ್ಸಲ ಭಿಕ್ಷಕ್ಕೆ ಹೋಗ್ತಿದ್ದಾಗ ಒಂದು ವಜ್ರ ಸಿಗುತ್ತೆ. ಒಂದು ವಜ್ರ ಸಿಕ್ಕಿದ್ರೆ ಇವಾಗ ಏನು ಮಾಡ್ಬೇಕು ಹೇಳೋದನ್ನು? ನಾನು ಹೇಳ್ತಿರೋ ಪ್ರಸಂಗ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಅಂಥ ಪರಿಸ್ಥಿತಿಯಲ್ಲಿ ನೀವಿದ್ರಿ, ಒಂದು ವಜ್ರ ಸಿಕ್ತು, ಅಥವಾ ಇವಾಗ ಅಷ್ಟಾವಕ್ರಗೀತೆ ಬರ್ತಿದ್ದೀರಾ, ಬರ್ತಾ ದಾರಿಯಲ್ಲಿ ಒಂದು ವಜ್ರ ಸಿಕ್ತು, ಏನು ಮಾಡ್ತೀರಾ? ಹೇಳೋಕ್ಕಾಗಲ್ಲ ಬಿಡಿ ಸ್ವಾಮೀಜಿಗೆ, ಈ ಕ್ಲಾಸಲ್ಲಿ ಹೇಳೋಕ್ಕಾಗಲ್ಲ ಅಂತೀವಿ. ಅವರು ಆಗಿ ಏನು ಮಾಡೋದಂದರೆ ವಜ್ರನ ತಗೊಂಡ್ರು, ಸ್ವಲ್ಪ ಹೊತ್ತು ನೋಡಿದ್ರು, ನೋಡಿ ಇಷ್ಟೊಂದು ಬೆಳೆ ಬಾಳಿ ದೇವ್ರಿಗೆ ಕೊಟ್ಟಿಯೇನೆ, ತಗೊಂಡೋಗಿ ಮನೆಗೆ ಕೊಟ್ಬಿಟ್ಟು ಬರೋಣ, 10 ವರ್ಷ ಆಗಿದೆ ಅದ ಮನೆಗೆ ಕೊಟ್ಬಿಟ್ಟು ಬರೋಣ ಅಂತ ಹೋದರು. ಅಂದರೆ ನಮ್ಗೆ ಮೋಕ್ಷ ಬೇಕು ಅಂತೀವಿ, ಎಲ್ಲಿನ ತನಕ? ಲಕ್ಷ್ಮೀ ದರ್ಶನ ಆಗೋ ತನಕ. ಅಂದರೆ ಆಮೇಲೆ ಒಂದೆರಡು ದೇವ್ರು ಕೊಟ್ಟ ಅಂದ್ರೂ ಬೇಡ, ನಾನು ಅದನ್ನು ಕೇಳಕ್ಕೆ ಬಂದಿಲ್ಲ ನಿನ್ನ ಹತ್ರ ಅನ್ನತಕ್ಕಂಥ ದೃಷ್ಟಿ ಬರಬೇಕು ನಮಗೆ. ಅದನ್ನು ನಾವು ತಂದ್ಕೋಬೇಕು. ಅಲ್ಲಿ ಮೋಕ್ಷವೇ ಬೇಕಂದಿದ್ರೆ ವಿಷಯಗಳನ್ನು ವಿಷದಂತೆ ಬಿಟ್ಬಿಡು. ಸತ್ಯ, ಕ್ಷಮ, ಆರ್ಜವ, ದಯ ಇವನ್ನೆಲ್ಲ ಅಮೃತಂತೆ ಅಭ್ಯಾಸ ಮಾಡು ಅಂಥೇಳಿ ಈ 10 ಶ್ಲೋಕಗಳಲ್ಲಿ ಸಂಕ್ಷಿಪ್ತ ನೋಡಿದ್ರೆ ಪಂಚಮಹಾಭೂತಗಳು ನಮಗೆ ಎರಡಿದೆ, ವ್ಯಕ್ತ ರೂಪ, ಅವ್ಯಕ್ತ ರೂಪ. ನಮ್ಮಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ವ್ಯಕ್ತ ರೂಪ, ಅವ್ಯಕ್ತ ರೂಪ. ವ್ಯಕ್ತ ರೂಪ ಅಂದರೆ ಹೊರಗಡೆಗೆ ಬೇರೆ ನಾವು ಕಾಣತಕ್ಕಂಥ ರೂಪದಲ್ಲಿ. ಅವ್ಯಕ್ತ ಅಂದರೆ ನಾನು ನೋಡೋಕ್ಕಾಗಲ್ಲ, ಬೇರೆಯವರು ನಾನು ನೋಡೋಕ್ಕಾಗಲ್ಲ. ಅರ್ಥ ಆಗೋದು ಹೇಳೋ ಕಷ್ಟ. ಅವ್ಯಕ್ತ ಅಂದರೆ ನಾನು ನೋಡಲಿಕ್ಕಾಗಲ್ಲ, ಬೇರೆಯವರು ನೋಡಲಿಕ್ಕಾಗಲ್ಲ. ಆ ಥರ ವ್ಯಕ್ತರೂಪ, ಅವ್ಯಕ್ತ ರೂಪ ಇದೆ. ಸೊ ಅದರಲ್ಲಿ ವ್ಯಕ್ತರೂಪ ಅಂದರೆ ಪಂಚಮಹಾಭೂತಗಳು, ಪಂಚಮಹಾಭೂತಗಳಿಂದ ಆಗಿರ್ತಕ್ಕಂಥ ಶರೀರ, ಇದು ವ್ಯಕ್ತ. ಅಷ್ಟೇ ಅಲ್ಲ, ಆ ವರ್ಣಾಶ್ರಮ ಧರ್ಮಗಳು ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಇದು ವ್ಯಕ್ತರೂಪ. ಹೌದಾ? ಮತ್ತು ಮಾನಸಿಕ ಸುಖ ದುಃಖಾದಿಗಳು, ಮನಸ್ಸಿನಲ್ಲಿ ಬರ್ತಕ್ಕಂಥ ಸುಖ ದುಃಖ ಆದಿ ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಏನೇನಿದೆಯೋ ಎಲ್ಲವನ್ನು ತಗೊಳ್ಳಿ. ಇವೆಲ್ಲ ವ್ಯಕ್ತರೂಪ. ಮತ್ತು ಕರ್ತೃ, ಭೋಕ್ತೃ ಅನ್ನತಕ್ಕಂಥ ವ್ಯಕ್ತ ನನಗೆ ವ್ಯಕ್ತವಾಗ್ತಿದೆ, ಬೇರೆಯವ್ರಿಗೆ ವ್ಯಕ್ತವಾಗುತ್ತೆ. ಅವ್ರನ್ನ ಕರೀರಿ, ಇಲ್ಲ ಅವರು ಏನೋ ಕೆಲಸದಲ್ಲಿದ್ದಾರೆ, ಕೆಲಸ ಮಾಡ್ತೀವಿ, ಬರೋಕ್ಕಾಗಲ್ಲ ಅಂತೀವಿ. ಅಂದರೆ ಕರ್ತೃ, ಭೋಕ್ತೃ ಅಂತಕ್ಕಂಥ ನನಗೂ ಅರ್ಥವಾಗುತ್ತೆ, ಬೇರೆಯವ್ರಿಗೂ ಅರ್ಥವಾಗುತ್ತೆ.
ಇಷ್ಟೇ ನಮ್ಮ ಸ್ವರೂಪ ಅಂತ ಎಲ್ಲರೂ ಜೀವನ ಮಾಡ್ತಿದ್ದಾರೆ, ಅದಕ್ಕೆ ಗೋಳಾಡ್ತಾರೆ. ಆದರೆ ಮತ್ತೊಂದು ಸ್ವರೂಪ ಇದೆ, ಯಾವುದಪ್ಪ ಅಂದರೆ ಸಾಕ್ಷಿ. ಇಡೀ ಎಚ್ಚರ ಅವಸ್ಥೆ ಅನ್ನತಕ್ಕಂಥದ್ದನ್ನು ನಮ್ಮ ಬುದ್ಧಿ ನೋಡೋಕ್ಕಾಗ್ತಿಲ್ಲ. ಬುದ್ಧಿ ಒಳಗಡೆ ಇರತಕ್ಕಂಥ ಅಹಂಕಾರ, ನಾನು ಇಂಥವನು ಇಂಥವಳು ಅನ್ನೋದು ಇಡೀ ಅವಸ್ಥೆ ನೋಡೋಕ್ಕಾಗ್ತಿಲ್ಲ. ಅವಸ್ಥೆ ಒಳಗಡೆ ಕೆಲವು ವಿಷಯ ಮಾತ್ರ ಗೊತ್ತು. ಬಟ್ ಆದರೂ ನನ್ನ ಎಚ್ಚರ ಅನ್ಬೇಕಾದ್ರೆ ಆ ನಾನು ಅನ್ನತಕ್ಕ ಒಂದು ಸಾಕ್ಷಿಯಾಗಿದೆ. ಅಂಗುಷ್ಟಿಂದ ನೆತ್ತಿ ತನಕ ನಮ್ಮ ಶರೀರ ಅನ್ನತಕ್ಕಂಥದ್ದು ನನಗೆ ಗೊತ್ತು ಅಂದಾಗ ಯಾವ ಕಣ್ಣಿಂದ ನೋಡ್ಕೊಂಡಿದೆ ನೀನು? ಕಣ್ಣೇ ಇಲ್ಲದಿರತಕ್ಕಂಥ ಒಂದು ಕಣ್ಣಿದೆ. ದೃಷ್ಟೇ ದ್ರಷ್ಟಾರಂ ಪಶ್ಯೆ, ದೃಷ್ಟಿಯ ದ್ರಷ್ಟುವನ್ನು ನನ್ನ ಕಣ್ಣು ಕಾಣುತ್ತೆ, ನನ್ನ ಕಣ್ಣು ಕಾಣಲ್ಲ ಅನ್ನತಕ್ಕಂಥ ಯಾವ ರೀತಿ ಗೊತ್ತಾಗುತ್ತೆಯೋ, ಯಾವುದರಿಂದ ಗೊತ್ತಾಗುತ್ತೋ ಅದು ಸಾಕ್ಷಿ ಸ್ವರೂಪ, ಅದು ಚೈತನ್ಯ. ಚೈತನ್ಯ ಅಂದರೆ ತನ್ನ ಇರುವಿಕೆಯನ್ನು ತಾನು ನಿಶ್ಚಯ ಮಾಡಿಕೊಂಡು ಪ್ರಪಂಚ ಇರುವಿಕೆಯನ್ನು ನಿಶ್ಚಯ ಮಾಡಿ ಪ್ರಪಂಚ ಇಲ್ಲ ಅನ್ನೋದನ್ನು ಯಾವುದು ನಿಶ್ಚಯ ಮಾಡುತ್ತೋ ಅದು ಚೈತನ್ಯ. ಇದರಲ್ಲಿ ನೀವೊಬ್ಬರೇ ಅಲ್ಲ, ಈ ನೀವೇ ಚೈತನ್ಯ. ಉಪದೇಶ ನಡೆಯೋದು ಒಂದು ಸಭೆಗಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸ್ವಾಮೀಜಿ ಯಾರಿಗೂ ಹೇಳ್ತೀವಿ ಬಿಡು, ನನಗಲ್ಲ ಅಲ್ಲ. ಈಗ ಸಾಮಾನ್ಯ ಈ ಸ್ಕೂಲು ಕಾಲೇಜಸಲ್ಲಿ ಇಂಗ್ಲೀಷಲ್ಲಿ ವಾಕ್ಯ ಉಪಯೋಗಿಸ್ತಾರೆ, ಐ ಆಮ್ ಟೇಕಿಂಗ್ ಎ ಕ್ಲಾಸ್ ಅಂತ. ಸರಿಯಲ್ಲ, ಅದು ಒಂದು ಗುಂಪಿಗೆ ಹೇಳ್ತಾ ಇದ್ದೀನಿ ಅಲ್ಲ, ಒಬ್ಬೊಬ್ಬರಿಗೂ ಉಪದೇಶ ನಡೆಯುತ್ತೆ. ಒಬ್ಬೊಬ್ರಿಗೂ ಉಪದೇಶ ನಡೆಯುತ್ತೆ. ನಿನಗೆ ಹೇಳ್ತಾ ಇದ್ದೀನಿ, ನಿನ್ನ ಪಕ್ಕದಲ್ಲಿರೋರಿಗೆಲ್ಲ. ಈ ವಾಕ್ಯ ನೀವು ಅರ್ಥ ಮಾಡಿಕೊಂಡ್ರೆ ಅವಾಗೇನಾಯ್ತದೆ, ಎಲ್ಲರೂ ನನಗೆ ಹೇಳ್ತಾ ಇದ್ದಾರೆ ಅಲ್ಲ. ಆ ರೀತಿಯಲ್ಲಿ ಚೈತನ್ಯ ನೀವಿದ್ದೀರ ಅನ್ನತಕ್ಕಂಥದ್ದು ಸ್ವತಃ ಸಿದ್ಧ, ಯಾವ ಪ್ರಮಾಣನೂ ಬೇಡ. ಇಡೀ ಹೆಚ್ಚು ಇದೆ ಅಂತೀರ, ಮತ್ತೆ ಇಲ್ಲ ಅಂತೀರ. ಕನಸಿದೆ ಅಂತೀರ, ಇಲ್ಲ ಅಂತೀರ. ಹೌದಾ? ಅಂದಾಗ ನೀವೇ ಚೈತನ್ಯ ಸ್ವರೂಪ, ಚಿದ್ರೂಪ ಸ್ವರೂಪ, ಚೈತನ್ಯ ಸ್ವರೂಪ. ಇಂದ್ರಿಯ ಗೋಚರನಲ್ಲ, ತೋರಿಸಿ ಕಣ್ಣಿಗೆ ಅಂದರೆ ಆಗಲ್ಲ. ಇಂದ್ರಿಯ ಗೋಚರನಲ್ಲ, ಅಸಂಗ. ಇದರಲ್ಲಿ ಯಾವುದಕ್ಕೂ ನಾವು ಅಂಟ್ಕೊಂಡಿಲ್ಲ, ನಮ್ಗೆ ಯಾವುದು ಅಂಟ್ಕೊಂಡಿಲ್ಲ. ನಮ್ಗೆ ಯಾರು ಅಂಟ್ಕೊಂಡಿಲ್ಲ, ನಾವು ಯಾರು ಅಂಟ್ಕೊಳ್ಳೋಕ್ಕೂ ಆಗಲ್ಲ. ನಾನು ಹೇಳಿದ್ದಲ್ಲ, ಇವಾಗ ಈ ಲೈಟು ಇಲ್ಲಿರತಕ್ಕಂಥ ಎಲ್ಲ ತೋರಿಸ್ತಾ ಇದೆ, ಆದರೆ ಅಲ್ಲಿ ಯಾವುದಕ್ಕೆ ಅಂಟ್ಕೊಂಡಿದೆ? ಯಾವುದನ್ನು ಒಂದು ಅಂಟ್ಕೋಬೇಕು ಈ ಜ್ಯೋತಿ ಪ್ರಕಾಶಕ್ಕೆ ಅಂತ ಪ್ರಯತ್ನ ಪಟ್ಟರೆ ಅಂಟ್ಕೊಳ್ಳೋಕ್ಕಾಗುತ್ತೋ? ಅದೇ ರೀತಿ ನಮ್ಮ ಸ್ವರೂಪಕ್ಕೂ ಯಾವುದು ಸಂಬಂಧನೂ, ಯಾರ ಸಂಬಂಧನೂ ಇಲ್ಲ. ಯಾಕೆ? ನಿರಾಕಾರ. ಸಂಬಂಧ ಬರಬೇಕಂದ್ರೆ ಆಕಾರ ಇರಬೇಕು, ನಿರಾಕಾರ. ವಿಶ್ವಸಾಕ್ಷಿ, ಕೇವಲ ಅವಸ್ಥೆಗೆ ಸಾಕ್ಷಿ ಏನಂತ, ಪ್ರಪಂಚಕ್ಕೆ ಸಾಕ್ಷಿ. ಸದಾ ಮುಕ್ತ, ಸಂಸಾರದಲ್ಲಿದ್ದಾಗಲೂ ಮುಕ್ತನೇ, ಸಂಸಾರ ತೊಗೊಂಡು ಸನ್ಯಾಸಿ ಆದರೂ ಮುಕ್ತನೇ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಯಾವ ಆಶ್ರಮದಲ್ಲಿದ್ದರೂ ಮುಕ್ತ. ಹೌದಾ? ಎರಡನೇದಿಲ್ಲದ್ದು ಈಗ ಅವಸ್ಥೆಯಲ್ಲಿ ಕಾಣುತ್ತೆ. ಏನು ಅವಸ್ಥೆ ಕಾಣುತ್ತೆ, ಎಚ್ಚರದ ಅವಸ್ಥೆ ಅಂತ ಕಾಣುತ್ತೋ ಅದರಲ್ಲಿ ನಾನು ಇಲ್ಲಿನ ತನಕ, ಇದಾದಮೇಲೆ ನನ್ನ ಪ್ರಪಂಚ, ನಾನು ನನ್ನ ಪ್ರಪಂಚ ಅಂತ ಹೇಳ್ತೀವಿ. ಇಲ್ಲಿನ ತನಕ ನನ್ನ ಪ್ರಪಂಚ, ಆಮೇಲೆ ಇಲ್ಲಿನ ತನಕ ನಾನು, ಆಮೇಲೆ ನನ್ನ ಪ್ರಪಂಚ ಅಂತೀವಿ. ಹಾಗಿದ್ಮೇಲೆ ಮಧ್ಯೆ ಒಂದು ಗೋಡೆ ಹಾಕಿ, ಒಂದು ಗೆರೆ ಹಾಕಿ. ಯಾಕೆಂದರೆ ಎಲ್ಲವನ್ನೂ ವ್ಯಾಪಿಸಿರ್ತಕ್ಕಂಥ ವಿಷ್ಣು ಸ್ವರೂಪ, ವ್ಯಾಪಕತ್ವ ವಿಷ್ಣು ಸ್ವರೂಪ. ಎರಡನೇದಿಲ್ಲದು ಸರ್ವಸಾಕ್ಷಿ, ಅದು ಆನಂದ, ಪರಮಾನಂದ. ಇದು ವ್ಯಕ್ತ ರೂಪ ಹೊಂದಿದೆ, ಅವ್ಯಕ್ತ ರೂಪ ಹೊಂದಿದೆ. ವ್ಯಕ್ತ ರೂಪ ನಾನಲ್ಲ, ಹೊರಗಡೆಗೆ ಬೇರೆ ಆ ರೀತಿ ಕಾಣಿಸ್ತಿದ್ದೀನಿ, ನಿಜವಾದ ಆ ರೀತಿ ನನ್ನ ಸ್ವರೂಪ ಅನ್ನತಕ್ಕಂಥದ್ದು ಇಲ್ಲ ಅಂತ ತಿಳ್ಕೊಂಡು, ವ್ಯಕ್ತ ಸ್ವರೂಪ ಒಂದು ವೇಷ. ಇದು ಚೆನ್ನಾಗಿ ಅರ್ಥ ಆಗಬೇಕು. ವ್ಯಕ್ತ ಸ್ವರೂಪ ಅನ್ನತಕ್ಕಂಥದ್ದು ನಾವು ಹಾಕ್ಕೊಂಡಿರ್ತಕ್ಕಂಥ ವೇಷ. ಈಶ ಜೀವಯೋರ್ವೇಷದಿ ಬಿದ ಸತ್ವಭಾವತೋ ವಸ್ತು ಕೇವಲಂ. ಈಶ ಜೀವಯೋರ್ವೇಷದಿ ಬಿದ, ಜೀವನಿಗೂ ಈಶ್ವರನಿಗೂ ಏನಪ್ಪ ಭೇದ ಅಂದರೆ, ಜೀವತ್ವ ಅನ್ನತಕ್ಕಂಥ ವೇಷ,
ಈಶ್ವರ ವೇಷ ಅಲ್ಲ, ವೇಷಧಾರಿ ಅನ್ಬೋದು. ಹೌದಾ? ಸೊ ಇವಾಗ ವೇಷ ಹಾಕ್ಕೊಂಡು ಒಂದು ನಟನೆ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ. ದೀಪಿಕಾ ಅದೆಲ್ಲ ನಿಮ್ಗೆ ಚೆನ್ನಾಗಿ ಜ್ಞಾಪಕ ದೃಷ್ಟಾಂತಕ್ಕೆ ಅರ್ಥ ಆಗುತ್ತೆ. ದೀಪಿಕಾ ಅಂದರೆ ಹೇಳಿ, ರಾಮಾಯಣದಲ್ಲಿ ಸೀತಾದೇವಿ, ಅವನ್ನೇನು ಮರೆಯಲ್ಲ ನಾವು. ಇಲ್ಲಿ ದೀಪಿಕಾ ಮೇಲೆ ಸೀತಾದೇವಿ ಅನ್ನತಕ್ಕಂಥದ್ದು ಇದ್ದಾಳೋ, ಮತ್ತು ದೀಪಿಕಾನೇ ಸೀತಾದೇವಿ ಅಂತ ಕಲ್ಪನೆ ಮಾಡ್ತಿದ್ದೀವಿ. ಅಲ್ಲಿಬ್ಬರು ಇಲ್ಲ, ದೀಪಿಕಾನೇ ಸೀತಾದೇವಿಯಾಗಿ ಕಾಣ್ತೇವೆ. ಅದೇ ರೀತಿ ನಮ್ಮ ಅವ್ಯಕ್ತ ಸ್ವರೂಪ ಏನಿದೆಯೋ ಅದೇನೇ ಸಂಸಾರಿ ದುಃಖ ಕಾಣ್ತಿದೆ. ಯಾವ ರೀತಿ ಸೀತಾದೇವಿ ಅನ್ನತಕ್ಕ ಎರಡನೇವಳು ಇಲ್ವೋ ಅದೇ ರೀತಿ ಜೀವತ್ವ ಅನ್ನತಕ್ಕಂಥದ್ದು ಎರಡನೇದಿಲ್ಲ, ಒಂದೇ ಸ್ವರೂಪವೇ ಕಾಣ್ತಾ ಇದೆ. ಅದೇ ನಾನೆಂಬುದು ಬಂಧನ, ವ್ಯಕ್ತ ಸ್ವರೂಪವೇ ನಾನು ಅನ್ನತಕ್ಕಂಥದ್ದು ಬಂಧನ. ಹೌದಾ? ನಾನು ಚಿದ್ರೂಪಾದಿ ಸ್ವರೂಪವನ್ನು ತಿಳಿದರೆ ದುಃಖ ನಿವೃತ್ತಿ, ಸುಖ ಪ್ರಾಪ್ತಿ. ಈ ವ್ಯಕ್ತ ಸ್ವರೂಪವೇ ನಾನು ಅನ್ನತಕ್ಕಂಥ ನಿಶ್ಚಯ ಇದ್ದರೆ ದುಃಖ, ಇದು ನಾನಲ್ಲ ಅಂದರೆ ಸುಖ. ಅಷ್ಟೇ ಹೊತ್ತು ಇನ್ನೇನು ಬದಲಾವಣೆ ಮಾಡ್ಕೋಬೇಕಾದಿಲ್ಲ ಜೀವನದಲ್ಲಿ. ಇಷ್ಟು ಮಾತ್ರ ನಿಶ್ಚಯ ಒಂದು ಸಾಕು. ಅವ್ಯಕ್ತ ಅಂದಾಗ ವ್ಯಕ್ತ ಅವ್ಯಕ್ತ ಎರಡಾಯಿತು ಅಂತ ಅಂತೀವಿ. ಅಲ್ಲ, ಅವ್ಯಕ್ತವೇ ನಾನಾದಲ್ಲಿ ವ್ಯಕ್ತದ ಪರಿಸ್ಥಿತಿ ಏನು? ಅವ್ಯಕ್ತನೇ ನಾನು ಅಂತಿರಲ್ಲ. ಮತ್ತು ಈ ವ್ಯಕ್ತದ ಗತಿ ಅಂದರೆ ಅದು ಹಗ್ಗದ ಹಾವಿನಂತೆ. ಹಗ್ಗದ ಹಾವಿನಂತೆ ಇಲ್ಲಿ ಹಗ್ಗದ ಹಾವಿನಂತೆ ಅನ್ನೋದು ಈ ವೇದಾಂತಕ್ಕೆ ಬಂದವರು ಸಾಮಾನ್ಯ ದೃಷ್ಟಾಂತ ಗೊತ್ತಿರುತ್ತೆ. ಏನು ಹೇಳಿದ್ರಪ್ಪ, ಏನೋ ಹಾವು ಹಗ್ಗ ಅಂತ ಹೇಳಿದ್ರು ಅಂತಾರೆ. ಆ ದೃಷ್ಟಾಂತದಲ್ಲಿ ಇಷ್ಟು ಮಾತ್ರ ದೃಷ್ಟಾಂತ ತಗೋಬೇಕು. ಭಾಳಷ್ಟು ಜನ ಅದಕ್ಕೆ ದೃಷ್ಟಾಂತ ಎಳೆದು ಪ್ರಪಂಚ ಸತ್ಯ ಮಾಡಿಬಿಡ್ತಾರೆ. ಹಾವು ಹಗ್ಗವಾಗಿ ಕಾಣಬೇಕಾದ್ರೆ, ಹೌದಾ, ಅವನಿಗೆ ಹಾವಿನ ಸಂಸ್ಕಾರ ಇದ್ದೇನಲ್ವ ಹಗ್ಗವಾಗಿ ಕಾಣುತ್ತೆ. ಹಗ್ಗ ಹಾವಾಗಿ ಕಾಣಬೇಕಾದ್ರೆ ಅವನಿಗೆ ಹಾವಿನ ಸಂಸ್ಕಾರ ಇದ್ರೇನೆ ಹಗ್ಗ ಹಾವಾಗಿ ಕಾಣುತ್ತೆ. ಇಲ್ಲಿ ಕಾಣುತ್ತೋ? ಅದಕ್ಕೋಸ್ಕರ ನಮಗೆ ಪ್ರಪಂಚ ಕಾಣ್ತಿದೆ ಅಂದರೆ ನಮಗೆ ಪ್ರಪಂಚದ ಸಂಸ್ಕಾರ ಮುಂಚೆ ಇರಬೇಕು ಅಂತಾರೆ. ಅವಾಗೇನಾಯ್ತು, ಪ್ರಪಂಚ ಸತ್ಯ ಆಗಿಬಿಡುತ್ತೆ. ಅಲ್ಲ, ಅದು ದೃಷ್ಟಾಂತ ಎಷ್ಟಕ್ಕೋಸ್ಕರ ಕೊಟ್ಟಿದ್ದಾರೆ? ವಸ್ತುಸ್ಥಿತಿ ಗೊತ್ತಿಲ್ಲದೆ ಇನ್ನೊಂದಾಗಿ ಕಲ್ಪನೆ ಮಾಡ್ತೀವಿ, ಅಷ್ಟಕ್ಕೆ ದೃಷ್ಟಾಂತ. ವಸ್ತುಸ್ಥಿತಿ ಗೊತ್ತಿಲ್ಲದೆ ಇನ್ನೊಂದಾಗಿ ಕಲ್ಪನೆ ಮಾಡ್ತೀವಿ. ಮರುಭೂಮಿ ನೀರಾಗಿ ಕಾಣುತ್ತೆ. ಯಾಕೆ ನೀರಾಗಿ ಕಾಣುತ್ತೆ ಅಂದರೆ ನಮ್ಗೆ ಅದು ಮರುಭೂಮಿ ಅಂತ ಗೊತ್ತಿರೋ ಅದಕ್ಕೆ ಕಾಣುತ್ತೆ ಅಷ್ಟೇ. ಒಂದು ವೇಳೆ ನೀರಾಗಿ ಕಂಡ್ರೂ ಮರುಭೂಮಿ ಅಂತ ಗೊತ್ತಿರೋರಿಗೆ ನೀರಿಲ್ಲ. ಅದೇ ರೀತಿ ಇಲ್ಲಿ ಪರಮಾತ್ಮ ಸ್ವರೂಪ ತೋರ್ಕೊಳ್ಳುತ್ತೆ. ಪ್ರಪಂಚ ಹೆಣ್ಣು ಗಂಡಾಗಿ ತೋರ್ಕೊಳ್ಳುತ್ತೆ. ಹೌದಾ? ವಿಚಾರ ಮಾಡಿದ್ರೆ ಹೆಣ್ಣು ಗಂಡಾಗಿ ತೋರತಕ್ಕಂಥದ್ದು ಪರಮಾತ್ಮ ಸ್ವರೂಪವೇ, ಅನ್ಯತಾ ಇಲ್ಲ ಅಂದಾಗ ರಜ್ಜು ಸರ್ಪವತ್ ಅಂದರೆ ಹಗ್ಗದಲ್ಲಿ ಹಗ್ಗ ಅಂತ ಗೊತ್ತಿಲ್ಲದಾಗ ಯಾವ ರೀತಿ ರಾಂಗ್ ಪರ್ಸೆಪ್ಷನ್ ತಪ್ಪಾಗಿ ಗ್ರಹಿಸ್ತೀವೋ ಅದೇ ರೀತಿ ನಾವು ಇದನ್ನು ತಪ್ಪಾಗಿ ಗ್ರಹಿಸಿದ್ದೀವಿ. ವಿಚಾರ ಮಾಡಿದ್ರೆ ಇದನ್ನು ಪರಮಾತ್ಮ ಸ್ವರೂಪನೇ ಅನ್ನತಕ್ಕಂಥದ್ದು ಬರುತ್ತಾದ ಕಾರಣ ವೇಷಹಾನತ ಸ್ವಾತ್ಮದರ್ಶನಂ. ವೇಷ ಅನ್ನತಕ್ಕಂಥದ್ದು ಇದು ನನಗೆ ಎರಡನೇದಾಗಿ ಇಲ್ಲ, ವೇಷ ಅಂದರೆ ನನಗೆ ಎರಡನೇದಾಗಿರಲ್ವಲ್ಲ ಅನ್ನತಕ್ಕಂಥ ತಿಳ್ಕೊಂಡು ಈ ವ್ಯಕ್ತ ಸ್ವರೂಪ ಅನ್ನತಕ್ಕಂಥ ವೇಷ ಅನ್ನೋದು ಅರ್ಥವಾದರೆ ಉಳಿದಿದ್ದು ಅವ್ಯಕ್ತ, ಅದೇನೇ ಈಶಾ. ವೇಷಹಾನತ ಸ್ವಾತ್ಮದರ್ಶನಂ ಈಶದರ್ಶನಂ. ತನ್ನನ್ನು ತಾನು ತಿಳ್ಕೊಳತಕ್ಕಂಥದ್ದೇ ಪರಮಾತ್ಮನ ತಿಳಿಯತಕ್ಕಂಥದ್ದು ಅಂತ ಇಷ್ಟು ಹೇಳಿ ಈಗ 11ನೇ ಶ್ಲೋಕದಲ್ಲಿ 11ನೇ ಶ್ಲೋಕ ನೋಡಿ, ಯಾರು ಹತ್ತಿದೆಯೋ ಅಷ್ಟಾವಕ್ರವಾಚ ಮುಕ್ತಾಭಿಮಾನಿ ಮುಕ್ತೋ ಹಿ ಭಕ್ತೋ ಬದ್ಧಾಭಿಮಾನ್ಯಪಿ ಕಿಂ ವದಂತಿ ಸತ್ಯೇಯಂ ಯಾಮತಿ ಸಾ ಗತಿರ್ಭವೇತ್.
ಮುಕ್ತಾಭಿಮಾನಿ ಮುಕ್ತೋ ಹಿ ಬದ್ಧೋ ಬದ್ಧಾಭಿಮಾನ್ಯಪಿ ಕಿಂ ವದಂತೀಹ ಸತ್ಯೇಯಂ ಯಾಮತಿ ಸಾಗತಿರ್ಭವೇತ್. ಅಂದರೆ ಏನಾದರೂ ಮಾಡತಕ್ಕಂಥ ಅಷ್ಟಾಕ್ರ ಮಹರ್ಷಿಗಳು ಒತ್ತಿ ಒತ್ತಿ ಹೇಳ್ತಿರ್ತಾರೆ, ಸುಖವಾಗಿರು, ನೀನೇ ಅದು. ಏನೋ ಮಾಡಿದ್ರೆ ಸುಖ ಸಿಗುತ್ತೆ ಅಂತ ನಾವು ಅಂದ್ಕೊಳ್ತೇವೆ. ಏನೋ ಒಂದು ಪ್ರಾಪ್ತಿ ಆಗಬೇಕು ನಮಗೆ. ನಂದು ಅನ್ನತಕ್ಕಂಥ ಏನಿದೆಯೋ ಅದಕ್ಕೆ ಎಕ್ಸ್ಟ್ರಾ ಏನೋ ಒಂದು ಆಗಬೇಕು. ಅದಕ್ಕೆ ವೇದಾಂತ ಪ್ರವಚನ ಚೆನ್ನಾಗಿ ಬರೋದು ಕಷ್ಟ. ಯಾಕಪ್ಪ ಅಂದರೆ ನಾವು ಏನು ಮಾಡಿದ್ರು ಏನಾದರೂ ಒಂದು ಎಕ್ಸ್ಟ್ರಾ ಬರಬೇಕು. ಇಲ್ಲಿ ಏನು ಬರುತ್ತೆ ಅಂದರೆ ಏನು ಬರೋಲ್ಲ, ಎಲ್ಲ ತೆಗೆದಾಕ್ತಾರೆ. ನೀನಲ್ಲ ತೆಗೆದಾಕಿ ಇನ್ಯಾವುದನ್ನು ತೆಗೆದಕ್ಕಾಗಲ್ವೋ ಅದೇ ನೀನು ಅಂದಾಗ ಅಯ್ಯೋ ನಮಗೇನು ಬೇಡ, ಏನಾದರೂ ಬರಬೇಕು. ಆದ ಕಾರಣ ಏನೋ ಒಂದು ಮಾಡಿ ಏನೋ ಒಂದು ಪಡೆದು ಆನಂದವಾಗಿರ್ತೀನಿ ಅಂತ ಹೇಳ್ತೀಯ ನೀನು. ಇದು ಮಾಡುವುದರಿಂದ ಮುಕ್ತಿ ಇಲ್ಲ. ಯಾಕೆ? ತಿಳಿಯೋದರಿಂದ ಮುಕ್ತಿ ಕರ್ಮಫಲವಲ್ಲ. ಮುಕ್ತಿ ಅನ್ನತಕ್ಕಂಥದ್ದು ಕರ್ಮಫಲವಲ್ಲ. ಮತ್ತು ಮಾರಾಟ ಮಾಡತಕ್ಕಂಥ ವಸ್ತು ಈಗಿನ ಕಾಲ ನಿಜವಾಗಿ ಭಾಳಷ್ಟು ಜಾಗ್ರತೆಯಾಗಿದೆ. ಎಷ್ಟು ಹೇಳಿದ್ರೂ ಮತ್ತೆ ಅಂತರಾನ ಬಂದರೆ ಅಟ್ಲ ಕಡೆ ಹೋಗುತ್ತೆ ಮನಸ್ಸು. ಮಾರಾಟ ಮಾಡತಕ್ಕಂಥ ವಸ್ತು ಅಲ್ಲ ಮುಕ್ತಿ. ಯಾಕೆಂದರೆ ಟಿ ವಿ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇರುತ್ತೆ, ಮ್ಯಾಗ್ಝೈನ್ಸಲ್ಲೆಲ್ಲ ಹಾಕ್ತಾಯಿದ್ರು ಒಬ್ಬರು. ಇವಾಗ ಅವ್ರು ಇಲ್ಲ. ಯಾಕೆಂದರೆ ಸುಪ್ರೀಂ ಕೋರ್ಟ್ನ ಹೇಳಿದ್ರು ನೀನು ಬಾಯಿ ಮುಚ್ಕೊಂಡಿರು ಅಂತ. 5,000 ರೂಪಾಯಿ ಕೊಟ್ಟರೆ ಮೋಕ್ಷ ಕೊಡ್ತೀನಿ ಅಂದರು. ಅಲ್ಲ, ಒಂದು ಟಿ ವಿಗೆ 25,000 ಆಗುತ್ತೋ, ಒಂದು ಸ್ಕೂಟ್ರಿಗೆ 40 ಲಕ್ಷ ಆಗುತ್ತೋ, ಏನಾಗುತ್ತೋ. ನೀನು 5,000 ಮುಕ್ತಿ ಏನು ಮುಕ್ತಿ ಅದು ಅಂತ ಜನ ಯೋಚನೆ ಮಾಡಲಿಲ್ಲ. ಎಲ್ಲ ಹೋದರು. ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಸುಪ್ರೀಂ ಕೋರ್ಟ್ನವರು ನಿಮ್ಮ ಬಾಯಿ ಮುಚ್ಕೊಂಡಿರೋ ಮುಕ್ತಿ ಅಂದರು. ಇವಾಗ ಅವ್ರು NTS ವ್ಯವಹಾರ ಮಾಡೋಕ್ಕೆ ಹೋದ್ರು, ನಡೀಲಿಲ್ಲ. ಏನೋ ಒತ್ತಾಡ್ತಾರೆ. ಇಲ್ಲಿ ಮುಕ್ತಿ ಅನ್ನತಕ್ಕ ಮಾರಾಟದ ವಸ್ತು ಅಲ್ಲ, ಕರ್ಮಫಲವಲ್ಲ ಅದು. ಮತ್ತು ಇನ್ನೊಬ್ಬರು 5,000 ಬೇಡ 2,500 ಕೊಡ್ತೀವಿ ಅಂದರು. ಅವರು ಅರೆಸ್ಟ್ ಆಗೋ ಸ್ಥಿತಿ ಬಂತು. ಏನೋ ಮಾಡಿ ಎಸ್ಕೇಪ್ ಆಗಿ ಇವಾಗ ಸ್ವಲ್ಪ ಬೇರೆ ಏನೋ ವ್ಯವಹಾರ ಮಾಡ್ಕೊತಿದ್ದಾರೆ. ಮುಕ್ತಿ ಅನ್ನತಕ್ಕ ಮಾರಾಟ ವಸ್ತು ಅಲ್ಲ, ಕರ್ಮದಿಂದ ಪಡೆಯತಕ್ಕಂಥದ್ದು ಅಲ್ಲ. ಮತ್ತೇನು? ಜ್ಞಾನದ ಫಲ. ಜ್ಞಾನದ ಫಲ ಅಂದರೆ ವ್ಯಕ್ತ ಸ್ವರೂಪ ಅನ್ನತಕ್ಕ ನಾನು ಅಂತ ನಿನ್ನಲ್ಲಿ ತಿಳುವಳಿಕೆ ಇದ್ದರೆ ಬಂಧನ. ವ್ಯಕ್ತ ಸ್ವರೂಪ ನಾನಲ್ಲ. ಇದೆಲ್ಲವನ್ನು ತೆಗೆದುಹಾಕಿದ್ರೆ ಯಾವುದು ಉಳಿಯುತ್ತೋ ಅದೇ ನಾನು. ಅದನ್ನು ಮತ್ತೆ ನೋಡತಕ್ಕಂಥ ಅವಶ್ಯಕತೆ, ನೋಡಬೇಕಾದ್ದು ಇಲ್ಲ, ನೋಡಲಿಕ್ಕೆ ಆಗೋದು ಇಲ್ಲ ಅಂತ ತಿಳ್ಕೊಂಡ್ರೆ ಅದೇನೇ ಮುಕ್ತಿ. ಮುಕ್ತಾಭಿಮಾನಿ ಮುಕ್ತೋಗಿ ಬದ್ಧೋ ಬದ್ಧಾಭಿಮಾನ್ಯತೆ. ನಾನು ವ್ಯಕ್ತ ಸ್ವರೂಪ ಬಂಧನದಲ್ಲಿ ಇದ್ದೀನಿ ಅಂತ ನೀನು ಅಂದ್ಕೊಂಡ್ರೆ ಬಂಧನ ಇಲ್ಲ. ಮುಕ್ತ ಸ್ವರೂಪ ವ್ಯಕ್ತ ಸ್ವರೂಪಕ್ಕೆ ವ್ಯಕ್ತವಾಗಿ ಏನು ಕಾಣ್ತಿದೆಯೋ ಅದಕ್ಕೆ ಅತೀತವಾಗಿ, ಅಂದರೆ ಅತೀತವಾಗಿ ಅಂದರೆ ಎಲ್ಲೋ ಇದೆ ಅಂತಲ್ಲ. ವ್ಯಕ್ತ ಸ್ವರೂಪ ಕಾಣ್ತಿದ್ದಾಗಲೂ ಇದೆ ಅದು, ವ್ಯಕ್ತ ಸ್ವರೂಪ ಕಾಣದೇ ಇದ್ರೂ ಇದೆ, ವ್ಯಕ್ತ ಸ್ವರೂಪ ಇದ್ದಾಗಲೂ ಇದೆ, ವ್ಯಕ್ತ ಸ್ವರೂಪ ಇಲ್ಲದೇ ಇದ್ದಾಗಲೂ ಇದೆ. ಸೊ ಅದೇ ನಾನು ಅಂದರೆ ಮುಕ್ತ, ಇದು ನಾನು ಅಂದರೆ ಬಂಧನ ಅಷ್ಟೇ. ಅಲ್ಲ, ಬರೀ ನಾವು ಅಂದ್ಕೊಳ್ಳೋದ್ರನ್ನೇ ಇಷ್ಟೆಲ್ಲ ವ್ಯವಹಾರ ನಡೆಯುತ್ತಾ ಅಂದರೆ ಇದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಮುಲ್ಲಾ ನಜರುದ್ದೀನ್ ಶ್ರೀಮಂತರು ಮಲಗಿರ್ತಾರೆ. ಅವರು ಮಕ್ಕಳಿರಲ್ಲ. ಮಕ್ಕಳಿದ್ರೆ ಅವ್ರದ್ದೇ ಯೋಚನೆ ಅಲ್ವಾ? ಮಕ್ಕಳಿಲ್ಲದೆ ಇದ್ರು ಇಲ್ಲದೆ ಮಕ್ಕಳದೇ ಯೋಚನೆ, ನಮ್ಮ ಮಕ್ಕಳಿವೆ ಅಂತ. ಸರಿ, ಅವ್ರಿಗೆ ಇಬ್ಬರು ಮಾತಾಡ್ತಿರ್ತಾರೆ. ಏನ್ರಿ, ನಮಗೊಂದು ಮಗು ಆಯಿತು ಅಂತ ಇಟ್ಕೊಳ್ಳಿ, ಎಲ್ಲಿ ಮಲಗಿಸೋಣ? ನಮಗೊಂದೇ ಒಂದು ಮಂಚ ಇದೆ, ಎಲ್ಲಿ ಮಲಗಿಸೋದು? ಅಯ್ಯೋ ಆಗ್ಲಿತ್ತಾಳು, ಆಮೇಲೆ ನೋಡೋಣ. ಇವಾಗ ಅಲ್ಲ, ಒಂದು ವೇಳೆ ಆಯಿತು ಅಂತ ಇಟ್ಕೊಳ್ಳಿ, ಎಲ್ಲಿ ಮಲಗಿಸೋಣ? ಇಲ್ಲೇ ಮಲಗಿಸೋಣ, ಇಬ್ಬರು ಮಧ್ಯೆ ಮಲಗಿಸೋಣ ಅಂತ ಒಂದು ಸ್ವಲ್ಪ ಜರುಗ್ತಾರೆ. ಎರಡನೇದಾಯಿತು ಅಂತ ಇಟ್ಕೊಳ್ಳಿ, ಒಂದು ಗಂಡು ಒಂದು ಹೆಣ್ಣು ಆಯಿತು ಅಂತ ಇಟ್ಕೊಳ್ಳಿ. ಅಯ್ಯೋ ರಾಮ, ಆಗ್ಲಿತ್ತಾಳು ಅಂದರೆ ಕೇಳಲ್ಲ, ಇಲ್ಲೇ ಮಲಗಿಸೋಣ ಹೇಳು ಅಂತ ಇನ್ನು ಸ್ವಲ್ಪ ಜರುಗ್ತಾರೆ. ಒಂದು ವೇಳೆ ಎರಡನೇ ಹೆರಿಗೆಯಲ್ಲಿ ಟ್ವಿನ್ಸ್ ಆದರೆ ಅಂತಾರೆ. ಅಯ್ಯೋ, ಟ್ವಿನ್ಸ್ ಆದರೂ ಅವಿಬ್ಬರೂ ಇಲ್ಲೇ ಮಲಗಿಸೋಣ ಅಂತ ಇನ್ನು ಸ್ವಲ್ಪ ಜರುಗ್ತಾರೆ. ಹಿಂದ್ಗಡೆ ಜಾಗ ಇಲ್ಲ, ಬಿದ್ದೋಗ್ತಾರೆ. ಬಿದ್ದೋದ್ರೆ ಕೈಕಾಲೆಲ್ಲ ಮುರಿಯುತ್ತೆ. ಕೈಕಾಲು ಮುರಿದ್ರೆ ನಾನು ಏನು ಹೇಳ್ತಿದ್ದೀನಿ, ನಿಜವಾಗ್ಲೂ ಈ ವಸ್ತುಸ್ಥಿತಿ ಇಲ್ಲದೇ ಇದ್ರೂ
ನಾವು ಭಾವನೆ ಮಾಡಿದ್ರೆ ವಸ್ತುಸ್ಥಿತಿ ಎಷ್ಟು ಮಟ್ಟಿಗೆ ನಮಗೆ ಎಫೆಕ್ಟ್ ಮಾಡುತ್ತೋ ಅಷ್ಟೇ ಎಫೆಕ್ಟ್ ಮಾಡುತ್ತೆ ಅನ್ನೋಕ್ಕೆ. ಸರಿ, ಇಲ್ಲೇ ಮಲಗಿಸ್ತಾನ ಅಂತ ಅಂದ್ಕೊಂಡು ಅದೇ ಇಲ್ಲ ಮಕ್ಕಳು, ಅದೇ ಆಗದೇ ಇರೋ ಮಕ್ಕಳನ್ನ ಮಲಗಿಸ್ತಾನ ಅಂತ ಅಂದ್ಕೊಂಡ್ರು, ಕೆಳಗಡೆ ಬಿದ್ದೋದ್ರು. ಬಿದ್ದರೆ ಕೈ ಕಾಲು ಮುರೀತು. ಸರಿ, ಬೆಳಿಗ್ಗೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಕೈ ಕಾಲು ಕಟ್ ಹಾಕ್ಸ್ಕೊಂಡ್ಬಂದರು. ಬೆಳಿಗ್ಗೆ ಮತ್ತೆ ಟಿಫನ್ ಕೊಡೋಕ್ಕೆ ಶುರು ಮಾಡಿದ್ರು. ಅಂದರೆ ಮಕ್ಕಳು ಅಂತ ನೋಡು ಬುದ್ಧಿ ತನ್ಕೋ, ಹುಟ್ಟಿದಿರೋ ಮಕ್ಕಳೇ ಕೈ ಕಾಲು ಮುರಿದ್ರು ಅಂದರೆ ಹುಟ್ಟಿರೋ ಮಕ್ಕಳು ಹುಟ್ಟಿದ ಮೇಲೆ ಏನು ಮಾಡುತ್ತಾರೆ ಅಂದರೆ ನಾವು ನಿಜವಾದ ವಸ್ತುಸ್ಥಿತಿಯಲ್ಲಿ ಇಲ್ಲದೇ ಇದ್ರೂ ಇದೇ ಅಂತ ಭಾವನೆ ಮಾತ್ರ ನಮ್ಗೆ ಎಫೆಕ್ಟ್ ಮಾಡೇ ಮಾಡುತ್ತೆ. ಹಗ್ಗವನ್ನು ಹಾವು ಅಂದ್ಕೊಂಡ, ಕಾಲಿಟ್ಬಿಟ್ಟು ಆಮೇಲೆ ಹಾವು ಅಂತ ಗೊತ್ತು ಅಂದ್ಕೊಂಡ, ಅಯ್ಯೋ ನನಗೆ ಹಾವು ಕಚ್ಚಿಬಿಡ್ತು ಅಂತ ಸತ್ಯವಲ್ಲ. ಅಲ್ಲಿ ನಿಜವಾದ ಹಾವು ಅನ್ನೋದು ಇಲ್ಲಿರೋ ಭ್ರಮೆಗೇ ಎಫೆಕ್ಟ್ ಆಗುತ್ತೆ. ಆದ ಕಾರಣ ವ್ಯಕ್ತ ಸ್ವರೂಪ ನಾನಲ್ಲ, ಅವ್ಯಕ್ತ ಅನ್ನತಕ್ಕಂಥದ್ದೇ ಇದಕ್ಕೆ ದೃಷ್ಟಾಂತ ಕೊಡ್ತಾ ಇದ್ದು, ಬಂಧನ ಅನ್ನತಕ್ಕ ಇಲ್ಲದೇ ಇದ್ದರೂ ನಾನು ಬಂಧನದಲ್ಲಿದ್ದೀನಿ ಅನ್ನೋಕ್ಕೆ ಇದು ಮಕ್ಕಳಿಲ್ಲದ್ರೂ ಕೈಕಾಲು ಮುಟ್ಕೋಬೇಕಾಯ್ತು. ಇದು ಒಂದು ಶಾಸ್ತ್ರೀಯವಾಗಿ ಒಂದು ದೃಷ್ಟಾಂತ ಕೊಡ್ತಾರೆ. ಗುರು ಶಿಷ್ಯರು ಆಶ್ರಮದಲ್ಲಿ ಇರ್ತಾರೆ. ಈಗಿನ ಕಾಲಕ್ಕಾದ್ರೆ ನೀವೆಲ್ಲ ಪುಣ್ಯಾತ್ಮರು, ಯಾಕೆ ಮನೆಗಳಲ್ಲಿ ಹಾಯಾಗಿ ಇದ್ಕೊಂಡು ಬಂದು ಅಷ್ಟಾವಕ್ರಿಗೆ ಕೇಳ್ಬೋದು. ಆಗಿನ ಕಾಲಕ್ಕೆ ಆ ಥರ ಎಲ್ಲ ಇರಲಿಲ್ಲ. ಆಶ್ರಮದ ಸೇವೆ ಮಾಡ್ಕೊಂಡಿರಬೇಕು. ಯಾವಾಗ ಅವ್ರ ಬುದ್ಧಿ ಇದ್ದಾಗ ಹೇಳೋರು, ಅವ್ರ ಮನಸ್ಸು ಬಂದಾಗ ಹೇಳೋರು ಗುರುಗಳು. ಸೇವೆ ಮಾಡಬೇಕು ಅಂದರೆ ಹಸುಗಳನ್ನ ತೊಗೊಂಡೋಗ್ಬೇಕು, ಮೇಯಿಸ್ಕೊಂಬರ್ಬೇಕು. ಆಶ್ರಮದಲ್ಲಿ ಗೋರಕ್ಷಣೆ ಇದೇನಿದೆಯಲ್ಲ. ಒಂದು ಸಲ ಏನು ಮಾಡಿದ್ರು, ಹಸುಗಳು ಬೆಳಗ್ಗೆ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂದರೆ ಅವು ಆಚೆ ಬರ್ತಲೇ ಇಲ್ಲ. ಎಷ್ಟು ಹೊಡೆದ್ರೂ ಅಲ್ಲೇ ನಿಂತೀವಿ. ಗುರುಗಳ ಹತ್ರ ಅದು ಯಾಕೆ ಗುರುಗಳೇ ಹಸುಗಳು ಇವತ್ತು ಆಚೆಗೆ ಹೋಗ್ತಿಲ್ಲ ಅಂತ. ಅಲ್ಲೋ ನೀನು ಕಟ್ಟು ಬಿಚ್ಚಿದೇನೋ ಅಂದರು. ನಾನು ರಾತ್ರಿ ಕಟ್ಟೆ ಹಾಕಲಿಲ್ಲ. ಯಾಕೆ ಹಾಕಲಿಲ್ಲೋ? ಹಗ್ಗ ಸಿಗಲಿಲ್ಲ, ಎಲ್ಲಿಟ್ಬಿಟ್ಟಿದ್ದೇನೋ, ಸುಮ್ಮನೆ ಅಲ್ಲಿ ನಿಲ್ಲಿಸ್ಬಿಟ್ಟೆ ಹಸುಗಳನ್ನ. ಹಗ್ಗ ಸಿಗ್ತಿಲ್ಲ, ಅದಕ್ಕೆ ಕಟ್ಟು ಹಾಕಿಲ್ಲ ಅಂತ. ಹಾಗಲ್ವೋ, ನೀನೊಂದು ಕೆಲಸ ಮಾಡು, ದಿವಸ ಕಟ್ಟು ಬಿಚ್ಚಿದ್ದೋ ಇಲ್ಲ ಆ ಥರ ಇವತ್ತು ಈಗನ್ನು ಅಂದರೆ ಆಮೇಲೆ ಆಚೆ ಬರುತ್ತೋ. ಅಲ್ಲ, ನಾನು ಕಟ್ಟು ಹಾಕೇ ಇಲ್ಲ. ಹಾಕದೇ ಇದ್ರೂ ಅವ್ರು ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ. ಏನು ಕಟ್ಟು ಹಾಕಿರ್ತಾರೆ, ಬೆಳಗ್ಗೆ ಈಗನ್ಮೇಲೆ ಹೋಗಬೇಕು ಅಂತ. ಅದಕ್ಕೋಸ್ಕರ ನೀನು ಈಗನ್ನು ಅಂತ ಹೋಗಿ ಈಗಂದ್ರೆ ಹೊರಗಡೆ ಬರುತ್ತೆ. ಅವುಗಳು ಎಷ್ಟು ದಿವಸದಿಂದ ಅಭ್ಯಾಸ ಇದೆ ಗೊತ್ತಿಲ್ಲ. ನಮಗೆ ಎಷ್ಟು ಜನ್ಮಗಳಿಂದ ಇದೇ ನಾನು ಅನ್ನತಕ್ಕಂಥ ಅಭ್ಯಾಸ ಇದೆ. ನಿಜವಾದ ನಾನು ಅನ್ನತಕ್ಕಂಥ ಅಖಂಡ ಸ್ವರೂಪಕ್ಕೆ ಯಾವ ಬಂಧನ ಇಲ್ಲದೇ ಇದ್ರೂ ಬಂಧನದಲ್ಲಿ ಇರ್ತೀವಿ. ಯಾಕೆ? ಇದೇ ನಾನು ಅಂದ್ಕೊಂಡು. ಒಬ್ಬ ಫಿಲಾಸಫರ್ನ ಜೈಲಿಗೆ ಹಾಕ್ತಾರೆ, ಬೇಡಿಗೆ ಹಾಕ್ಬಿಟ್ಟು ಜೈಲಿಗೆ ಹಾಕ್ತಾರೆ. ರಾಜ ಮತ್ತೆ ಅವ್ರು ನೋಡಲಿಕ್ಕೋಸ್ಕರ ಬರ್ತಾನೆ. ಅವ್ರು ಹೇಳ್ತಾರೆ, ಏನಪ್ಪ ನಿಂಗೆ ಭಾಳ ಹಿಂಸೆ ಆಗ್ತಿದ್ಯಾ ಅಂತ. ಹಿಂಸೆ ಏನು ಬಂತು? ನಾನು ರಾಜನ ಅತಿಥಿ. ಮೊದಲಾದರೆ ಭಿಕ್ಷೆ ಹೊಡ್ಕೊಂಡು ಒಬ್ಬನೇ ಇದ್ದೆ, ಈಗ ರಾಜನ ಅತಿಥಿ, ನನಗೆಂತ ಹಿಂಸೆ? ಏನು ಹಿಂಸೆ ಇಲ್ಲ ಅಂತ. ಅಲ್ಲ, ಬೇಡಿ ಎಲ್ಲ ಹಾಕಿದ್ದೀವಿ, ನಿಮಗೆ ನೋವಾಯಿತೋ ಏನೋ? ಇದು ನಿಜವಾಗ್ಲೂ ಈ ಸ್ಥಿತಿ ಬರಬೇಕು ನಮಗೆ. ಇದು ಬೇಡಿ ನನ್ನ ತನಕ ಬಂದಿಲ್ಲ ನೋಡಿ. ನನ್ನ ತನಕ ಬಂದಿಲ್ಲ ಅದೇನರ್ಥ? ವ್ಯಕ್ತರೂಪವಾಗಿರ್ತ ಶರೀರಕ್ಕೆ ಬೇಡಿ ಬಿದ್ದಿದೆಯೇ ಹೊರತು ನನಗೆ ಬೇಡಿ ಇಲ್ಲ. ಅದಕ್ಕೆ ಯಾವ ಬೇಡಿ ಹಾಕಕ್ಕೂ ಆಗೋಲ್ಲ. ಯಾಕೆ? ಅಖಂಡ ಸ್ವರೂಪ ನಾನು. ಇವಾಗ ಅವ್ರಿಗೆ ಬಂಧನ ಇದೆಯೋ? ಜೈಲಲ್ಲಿದ್ದಾನೆ. ಜೈಲಲ್ಲಿದ್ದರೂ ಬಂಧನ ಇಲ್ಲ. ನಾವು ಜೈಲಲ್ಲಿ ಇಲ್ಲದೇ ಇದ್ರೂ ನಮ್ಮದೇ ಒಂದು ಜೈಲು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ನಮ್ಮದೇ ಒಂದು ಜೈಲು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಆದ ಕಾರಣ ನಾವು ವ್ಯಕ್ತ ಸ್ವರೂಪ ಅನ್ನತಕ್ಕಂಥದ್ದಲ್ಲ ಅನ್ನೋ ಅಭಿಪ್ರಾಯ ಇದ್ದರೆ ಮುಕ್ತ. ಇದೇ ನಾವು ಅಂದರೆ ಬಂಧನ. ಆದ ಕಾರಣ ತಿಳುವಳಿಕೆಯಲ್ಲಿ ಬದಲಾವಣೆ ಆಗಬೇಕು ಹೊರತು ಮತ್ತೆ ಏನು ಮಾಡಿ ಪಡೆಯತಕ್ಕಂಥದ್ದು ಅಲ್ಲ. ನಿನ್ನ ಬಗ್ಗೆ ನಿನ್ನ ಕಲ್ಪನೆಯೆಲ್ಲವೂ ಆಭಾಸವೇ. ನಿನ್ನ ಕಲ್ಪನೆಯೆಲ್ಲವೂ ಆಭಾಸವೇ. ಆಭಾಸ ಅಂದರೆ ಪ್ರತಿಬಿಂಬ ಅಂತಾರೆ, ಹೌದಾ? ಪ್ರತಿಬಿಂಬ ಅಂದಾಗ ಕಲ್ಲಿನಲ್ಲಿ ಮುಖವನ್ನು ನೋಡ್ಕೊಳ್ತೀರ, ಕುಂಕುಮ ಇಟ್ಕೊಳ್ತೀರ, ಹೌದಾ? ಅಲ್ಲಿ ನಿಮ್ಮ ಮುಖ ಕಾಣ್ತೀರ. ಈಗ
ನೀವು ಕುಂಕುಮ ಇಟ್ಕೊಂಡು ಮತ್ತೆ ಅಲ್ಲಿ ಇಡಕ್ಕೆ ಹೋಗ್ತೀರೋ? ಅಲ್ಲ, ಅಲ್ಲಿ ಯಾರೋ ಒಬ್ರು ಕಾಣ್ತೀರಲ್ಲ ಇಡಿ ಅಂದರೆ ಅದು ಇರುವಂತೆ ಕಾಣ್ತಿದೆಯೋ ಹೊರತು ನಿಜವಾಗ್ಲೂ ಇಲ್ಲ. ಅದೇ ರೀತಿ ಈ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ, ಈ ಪ್ರಪಂಚ ಎಲ್ಲನೂ ಇರುವಂತೆ ಕಾಣ್ತಿದೆಯೋ ಹೊರತು ವಾಸ್ತವಿಕವಾಗಿಲ್ಲ. ಇದು ನಮ್ಗೆ ಅರ್ಥ ಆಗಬೇಕಾದ್ರೆ ಕನಸಿನ ಅನುಭವನ ಚೆನ್ನಾಗಿ ವಿವೇಕ ಮಾಡಬೇಕು. ಕನಸಿನಲ್ಲಿ ನಾವು ರುಚಿಯಾಗಿ ಮಾಡ್ಕೊಂಡು ಊಟ ಮಾಡಿದ್ವಿ, ಅಲ್ಲಿ ಇಲ್ಲದೇ ಇರತಕ್ಕಂಥ ಪದಾರ್ಥಗಳನ್ನು ಇದೆ ಅಂತ ಕಲ್ಪನೆ ಮಾಡಿಕೊಂಡು, ಇಲ್ಲದೇ ಇರತಕ್ಕಂಥ ಶರೀರವನ್ನು ಇದೆ ಅಂತ ಕಲ್ಪನೆ ಮಾಡಿಕೊಂಡು ಅದೇ ಸತ್ಯ ಅಂದ್ಕೊಂಡು ಊಟ ಮಾಡೋದು, ಅಥವಾ ನಿಜವಾದ ಅದಿತ್ತು ಅಲ್ಲಿ ನಿಜ ಈ ಅವಸ್ಥೆಯಲ್ಲೂ ಅಷ್ಟು ಅವಸ್ಥೆನಲ್ಲಿ ಪ್ರಪಂಚ ಕಾಣುತ್ತೆ ಅಂದರೆ ಏನರ್ಥ? ಅವಸ್ಥೆ ಅಂದರೆ ಏನಪ್ಪ? ಅವಸ್ಥೆ ಅಂದರೆ ಅದೇನು ಸ್ವಾಮೀಜಿ ಅವಸ್ಥೆ ಅವಸ್ಥೆ ಅಂತ? ಏನು ನಿಮ್ಮ ಅವಸ್ಥೆ ಹೇಳಿ, ನಿಮ್ಮ ಅವಸ್ಥೆ ಏನು ಹೇಳಿ ಅಂದಾಗ, ಅವಸ್ಥೆ ಅಂದರೆ ಕಷ್ಟ ಪರಿಸ್ಥಿತಿ ಅನ್ನೋ ಅರ್ಥದಲ್ಲಿ ಉಪಯೋಗಿಸ್ತಾ ಇಲ್ಲ. ಮತ್ತು ಬಾಲ್ಯ ಅವಸ್ಥೆ, ಯೌವನ ಅವಸ್ಥೆ, ವೃದ್ಧಾವಸ್ಥೆ ಅಂತ ಕಾಲದಲ್ಲಿ ಆದಂಥ ಪರಿಣಾಮವಲ್ಲ ಅವಸ್ಥೆ ಅಂದರೆ. ಕಾಲದಲ್ಲಿ ಆಗತಕ್ಕಂಥ ಪರಿಣಾಮಕ್ಕೆ ಅವಸ್ಥೆಯ ಶಬ್ದ ಉಪಯೋಗಿಸ್ತಾರೆ, ಕಷ್ಟ ಪರಿಸ್ಥಿತಿಗೆ ಅವಸ್ಥೆಯ ಶಬ್ದ ಉಪಯೋಗಿಸ್ತಾರೆ. ಏನು ಸ್ವಾಮೀಜಿ ಅವಸ್ಥೆ ಅವಸ್ಥೆ ಏನು ನಿಮ್ಮ ಅವಸ್ಥೆ ಹೇಳಿ ಅಂತ ಆ ಅರ್ಥದಲ್ಲ. ಮತ್ತು ದೇಶದಲ್ಲಿ ಆಗತಕ್ಕಂಥ ಪರಿಣಾಮ, ನಮ್ಮ ಮನೆ ಮುಂದೆ ಎಮ್ಮೆ ಕಾಯ್ಕೊಂಡಿದ್ದ, ಅವನಿಗೆ ಯಾರು MLA ಸೀಟ್ ಕೊಟ್ಟರು, ಓ ಇವತ್ತಿನ ದಿವಸ ಏನಾಗ್ಬಿಟ್ಟಿಯಾನೆ, ಕೋಟ್ಯಾಧೀಶ್ವರ ಆಗ್ಬಿಟ್ಟಿಯಾನೆ. ಹೌದಾ? ಅಂದರೆ ಸ್ಥಾನ ಪಲ್ಲಟ ಆಯಿತು, ದೇಶ ಬದಲಾವಣೆ ಆದ, ಅವಸ್ಥೆ ಬದಲಾವಣೆ ಆಗ್ಬಿಡ್ತು. ಈ ಜಾಗೃತ ಸ್ವಪ್ನ ಸುಷುಪ್ತಿಯ ಅವಸ್ಥೆ ಆ ರೀತಿ ಅವಸ್ಥೆನ ಅಂದರೆ ಅಲ್ಲ. ಮತ್ತು ಇಲ್ಲೇನು ಅವಸ್ಥೆ ಅಂದರೆ ನನ್ನ ಅವ್ಯಕ್ತ ಸ್ವರೂಪವೇ, ನನ್ನ ಅವ್ಯಕ್ತ ಸ್ವರೂಪನ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ. ಅವ್ಯಕ್ತ ಸ್ವರೂಪನೇ, ಯಾಕೆಂದ್ರೆ ನನ್ನ ಅನ್ನೋದಿಲ್ಲ, ಅದು ನಂದಲ್ಲ, ಯಾರ್ದು ಅಲ್ಲ, ಎಲ್ಲವೂ ಅದಕ್ಕೆ ಸೇರಿದ್ದೆ ಹೊರತು ನೀವು ಯಾವುದಕ್ಕೆ ಸೇರಿದ್ದು ಅದು ಯಾರಿಗೆ ಸೇರಿದ್ದು ಅಲ್ಲ. ಹೌದಾ? ಆ ಅವ್ಯಕ್ತ ಸ್ವರೂಪವೇ ವ್ಯಕ್ತರೂಪ ಕಾಣಿಸ್ಕೊಳ್ತಾ ಇದೆ. ಆದ ಕಾರಣ ವ್ಯಕ್ತರೂಪವಾಗಿ ಕಾಣಿಸ್ಕೊಳ್ತಾ ಇರತಕ್ಕಂಥದ್ದು ಇದು ಆಭಾಸ, ಅಂದರೆ ಇರುವಂತೆ ಕಾಣುತ್ತೆ ಹೊರತು ಇದರ ನಿಜ ಸ್ವರೂಪ ಕನ್ನಡಿನಲ್ಲಿ ಕಾಣತಕ್ಕಂಥ ಪ್ರತಿಬಿಂಬದ ನಿಮ್ಮ ಮುಖದ ನಿಜ ಸ್ವರೂಪ ಯಾವುದು? ಈ ಮುಖ. ಹೌದಾ? ಈ ಮುಖ ಪ್ರತಿಬಿಂಬ. ಮತ್ತೆ ಇದು ನಿಜ ಸ್ವರೂಪ ಯಾವುದು? ಅವ್ಯಕ್ತ ರೂಪ, ಅವ್ಯಕ್ತ ಸ್ವರೂಪ. ಅರ್ಥವಾಗುತ್ತೆ? ಕಣ್ಣಿನಲ್ಲಿ ಕಾಣತಕ್ಕಂಥ ಪ್ರತಿಬಿಂಬ ಅದು ಆಭಾಸ. ಅದನ್ನು ಆಭಾಸ ಅನ್ಬೇಕಾದ್ರೆ ಇದು ಸತ್ಯ ಅಂತ ತಗೊಳ್ತೀವಿ, ಓಕೆ, ವ್ಯವಹಾರದಲ್ಲಿ ಸರಿ. ಆದರೆ ಇದು ಸತ್ಯವೋ ಅಂದರೆ ಇಲ್ಲ, ಇದು ಕೂಡ ಆಭಾಸ. ಅಲ್ಲಿ ನನ್ನ ಮುಖ ಇದ್ದಂತೆ ಕಾಣುತ್ತೆ ಕನ್ನಡಿನಲ್ಲಿ, ಇದು ಅಷ್ಟೇ, ಅಷ್ಟು ಮಾತ್ರವೇ ಸತ್ಯ. ಮತ್ತು ಇದು ಆಭಾಸ ಅಂದರೆ ಇದು ನಿಜ ಸ್ವರೂಪ ಅಂದರೆ ಅವ್ಯಕ್ತ ಸ್ವರೂಪ ಅಂಥೇಳಿ, ಎಲ್ಲರೂ ಅದೇ ರೀತಿ ಜೀವಿಸುವುದರಿಂದ ನೀನು ಅದೇ ರೀತಿ ಇದ್ದೀಯೆ ಅಂದರೆ ನಿನ್ನ ಬಗ್ಗೆ ನಿನ್ನ ಕಲ್ಪನೆಯಲ್ಲೂ ಆಭಾಸವೇ, ನಿನ್ನ ಬಗ್ಗೆ ನಿನ್ನ ಕಲ್ಪನೆಯಲ್ಲೂ ಆಭಾಸವೇ. ಬಟ್ ಏನಪ್ಪ ಆಯಿತು ಅಂದರೆ ಈ ಆಭಾಸನೇ ಸತ್ಯ ಅಂತ ಯಾಕೆ ಜೀವನ ಮಾಡ್ತೀವಿ ನಾವು ಅಂದರೆ, ಈ ಪ್ರಪಂಚಕ್ಕೆ ಬಂದ್ವಿ, ನಿರಭಿಮಾನ ಸ್ಥಿತಿಯಲ್ಲಿ ಬಂದ್ವಿ, ಆಮೇಲೆ ಅಭಿಮಾನ ಬೆಳೆಸ್ಕೊಂಡು ಅಪ್ಪ ಅಮ್ಮನ ನೋಡಿದ್ವಿ, ಅಜ್ಜಿ ತಾತ ನೋಡಿದ್ವಿ, ಬಂಧು ಬಳಗ ನೋಡಿದ್ವಿ, ಅಕ್ಕಪಕ್ಕದವ್ರು ನೋಡಿದ್ವಿ, ಇಡೀ ಪ್ರಪಂಚ ನೋಡಿದ್ವಿ. ಎಲ್ಲರೂ ಓಡ್ತಿದ್ರು ನಾನು ನನ್ನ ಸುಖ ಅಂತ ನಾವು ಓಡೋಕ್ಕೆ ಶುರು ಮಾಡಿದ್ವಿ. ಎಲ್ಲಿಗೆ ಓಡ್ತಿದ್ವಿ, ಯಾಕೆ ಓಡ್ತಿದ್ವಿ, ಆ ಸುಖ ಎಲ್ಲಿದೆ ಅಂತ ಮುಂಚೆ ಓಡ್ತಿದ್ದವರು ಯೋಚನೆ ಮಾಡಿಲ್ಲ, ನಾವು ಯೋಚನೆ ಮಾಡಲಿಲ್ಲ, ಓಡ್ತಾ ಇದ್ವಿ. ಯಾವ ಜನದ ಪುಣ್ಯವೋ ಇವ ಇಲ್ಲಿ ಬಂದು ಕೂತ್ವಿ, ಅಷ್ಟಾವಕ್ಕೆ ಮನುಷ್ಯಗಳೇ ನೀನೇ ಸುಖ, ಎಲ್ಲಿಗೆ ಯಾಕೆ ಓಡ್ತೀಯ, ನೀನೇ ಅದು. ಭಗವತ್ ಜಾಗೋ, ಜ್ಞಾಪಕ ಇಟ್ಕೊಳ್ಳಿ, ಹಿಂದಿ ಶಬ್ದ ಭಾಳ ಸ್ವಾರಸ್ಯವಾಗಿ ಒಂಥರ ಪ್ರಾಸಬದ್ಧವಾಗಿದೆ. ಭಾಗವತ್ ಜಾಗೋ, ಓಡಬೇಡ, ಸುಖಕ್ಕೋಸ್ಕರ ಓಡಬೇಡ, ಎಚ್ಚೆತ್ಕೊಂಡು ಎಚ್ಚರವಾಗಿದ್ದೀವಲ್ರಿ. ಇದು ಕನಸೆ. ಅನಾದಿ ಮಾಯೆಯೋ ಸುಪ್ತೋ ಯದಾ ಜೀವ ಪ್ರಬುದ್ಧತೆ ಅಜಮನಿತಮ ಸ್ವಪ್ನ ಅದ್ವೈತಂ ಬುದ್ಧತೆ ತದಾ. ಅನಾದಿ ಮಾಯೆ ಅನ್ನತಕ್ಕ ನಿದ್ದೆ ಮಾಡ್ತಾ ಈ ಕನಸನ್ನು ಕಾಣ್ತಿದ್ದೀವಿ, ಇದರಿಂದ ಎಚ್ಚೆತ್ಕೋ. ಯಾವ ರೀತಿ
ಕನಸಿಂದ ಇದೇ ನಾನು ಅಂದ್ಕೊಂಡಾಗ ಕನಸಿಂದ ಎಚ್ಚೆತ್ಕೊಂಡ್ರೆ ಅದೆಲ್ಲ ಸುಳ್ಳಾಗ್ಬಿಡುತ್ತೆ, ಇದೇ ಸತ್ಯವಾಗುತ್ತೆ. ಮತ್ತೆ ಇದೇ ನಾನು ಅನ್ನತಕ್ಕಂಥ ಅಭಿಮಾನ ವ್ಯಕ್ತ ಸ್ವಲ್ಪ ನಾನಲ್ಲ ಅಂತ ನಿಜ ಸ್ವಲ್ಪಕ್ಕೆ ಎಚ್ಚೆತ್ಕೊಂಡ್ರೆ ಇದು ಎಲ್ಲ ಸುಳ್ಳಾಗ್ಬಿಡುತ್ತೆ. ಸೊ ಆ ರೀತಿಯಲ್ಲಿ ಎಲ್ಲರೂ ಅದೇ ರೀತಿ ಜೀವನ ಮಾಡ್ತಿದ್ರು. ನಾನು ಅವ್ರು ನೋಡ್ಕೊಂಡು ಓಡಿದೆ. ಆದರೆ ಕೇವಲ ಆಭಾಸ ಮಾತ್ರ ಇದು. ಯಾವ ಕಾರಣವೂ ಬೇಡ ನಗುತ್ತಿರೋದು. ನಿಜ ನಾವು ಆನಂದವಾಗಿ ನಗ್ತಾ ಇರಬೇಕಾದ್ರೆ ಏನು ಬೇಕು, ಅಯ್ಯೋ ನಮಗೆ ಟಿ ವಿ ನೋಡ್ತಿರ್ಬೇಕು, ಏನೋ ಒಂದು ನಮ್ಮಲ್ಲಿ ನಾವಿರೋಕ್ಕೆ ಸಾಧ್ಯವೇ ಇಲ್ಲ. ಆನಂದವಾಗಿರ್ಬೇಕು, ಏನು ಬೇಡ, ನೀನು ಮಾತ್ರ ಇದ್ರೆ ಸಾಕು. ನಗ್ತಾ ಇರಬೇಕಾದ್ರೆ ನೀನು ಮಾತ್ರ ಇದ್ರೆ ಸಾಕು. ಇವತ್ತು ಇನ್ನೇನು ಬೇಡ. ಇವಾಗ ಚೆನ್ನಾಗಿ ಅರ್ಥ ಆಗಬೇಕಾದ್ರೆ ಬಾ ಹೋಗಿ ಮಲಗಿದ್ರೆ ಸಾಕಪ್ಪ ಅಂತೀವಿ. ಆನಂದಕ್ಕೆ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ಯಾ, ಮತ್ತು ಯಾಕೆ ಹೋಗಿ ಮಲಗ್ತೀಯ ಅಂದರೆ ಅಲ್ಲಿ ನಾನು ಮಾತ್ರ ಇರ್ತೀನಿ, ನಾನು ಮಾತ್ರ ಇದ್ದರೆ ಸುಖಿ, ಏಕಿ ಸುಖಿ, ನಾನು ಮಾತ್ರ ಇದ್ದರೆ ಆನಂದ. ಯಾವ ಕಾರಣಗಳು ನಗುತ್ತಿಲ್ಲ, ಕಾರಣವನ್ನು ಹುಡುಕುವುದೇ ತಪ್ಪು. ಅಲ್ಲ, ನಾನು ಆನಂದವಾಗಿರ್ಬೇಕಾದ್ರೆ ಏನು ಮಾಡಬೇಕು, ನಗ್ತಾ ಇರಬೇಕಾದ್ರೆ ಏನು ಮಾಡಬೇಕು ಅಂತ ಹುಡುಕತಕ್ಕಂಥದ್ದೇ ತಪ್ಪು. ಕಾರಣ ಹುಡುಕಿದ್ರೆ ಎಂದೂ ಆನಂದವಾಗಿರಲಾರವು. ಯಾವುದೋ ಒಂದು ಕಾರಣದಿಂದ ನಾನು ಆನಂದವಾಗಿರ್ತೀನಿ ಅಂದರೆ ಏನು ಪ್ರಾಪ್ತಿ ಆಗೋ ತನಕ ಅಂದ್ಕೊಳ್ತೀವಿ. ಪ್ರಾಪ್ತಿ ಆದಮೇಲೆ ಏನಪ್ಪ ಈ ರಾಮಾಯಣ. ಈಗಿನ ಕಾಲಕ್ಕೆ ಚೆನ್ನಾಗಿ ಅರ್ಥ ಆಗುತ್ತೆ. ಲವ್ ಮ್ಯಾರೇಜಸ್ ಮಾಡ್ಕೊಳ್ತಾರೆ. ನಿಜವಾದ ಸಂಪ್ರದಾಯದ ಪ್ರಕಾರ ಬಾಲ್ಯ ವಿವಾಹನೇ ಶ್ರೇಷ್ಠ. ಹಾಗಾದರೆ ಅರೆಸ್ಟ್ ಮಾಡ್ತಾರೆ. ಭಾಳಷ್ಟು ದೀರ್ಘವಾಗಿ ಯೋಚನೆ ಮಾಡೋಕೆ ಅದನ್ನು. ಸೊ ಈ ಲವ್ ಮ್ಯಾರೇಜ್ ಮಾಡ್ಕೊಳ್ತಾರೆ. ತಂದೆ ತಾಯಿನ ಬಿಟ್ಟು ಏನೋ ನೀನು ಬಿಟ್ಟು ನಾನು ಇರೋಕ್ಕೆ ಆಗಲ್ಲ ಅಂತ ಮಾಡ್ಕೊಳ್ತಾರೆ. 3 ತಿಂಗಳಿಗಾಗಲೇ ಡೈವರ್ಸಿಗೆ ಬಂದುಬಿಡುತ್ತೆ. 3 ತಿಂಗಳಿಗಾಗಲೇ. ಮತ್ತು ಯಾಕಪ್ಪ ಅದಿದ್ದರೆ ಆ ಜೊತೆ ಸೇರಿದ್ರೆ ಆನಂದ ಅಂದರೆ ಇವಾಗ ಯಾಕೆ ಹೀಗಾಯಿತು? ನಮಗೆ ಪ್ರಾಪ್ತಿ ಆಗತಕ್ಕಾಗ ಅನಿಸುತ್ತೆ, ಮತ್ತು ಪ್ರಯೋಜನ ಇಲ್ಲ ಅನಿಸುತ್ತೆ. ಆದ ಕಾರಣ ನೀನು ಯಾವುದೋ ಒಂದು ಸಂಬಂಧದಲ್ಲಿ, ಯಾವುದೋ ಒಬ್ಬರ ಸಂಬಂಧದಲ್ಲಿ ಆನಂದವಾಗಿರ್ತೀನಿ ಅನ್ಕೋಬೇಡ. ನೀನಾಗಿರೋ ಆನಂದ ಅಂತ ಹೇಳ್ತಾರೆ. ಆನಂದವಾಗಿರಲಾರು ಕಾರಣವನ್ನು ನಿರ್ಮಾಣ ಮಾಡಬೇಕು. ಅಂದರೆ ಆನಂದವಾಗಿರ್ಬೇಕಂದ್ರೆ ಯಾವುದೋ ಒಂದು ಕಾರಣ ಸೃಷ್ಟಿ ಮಾಡಬೇಕು. ಅದು ದುಃಖ ನಿರ್ಮಾಣ ಮಾಡುತ್ತೆ. ಸುಖವು ಸ್ವಭಾವ. ಸುಖ ಅನ್ನತಕ್ಕಂಥದ್ದು ನಿನ್ನ ಸ್ವಭಾವನೇ. ಸುಖವೂ ಇದೆ, ಸುಖವು ಪ್ರತ್ಯಕ್ಷವಾಗಿದೆ. ಅಂದರೆ ನೀನು ನೇರವಾಗಿ ಗೊತ್ತಾಗ್ತಿದೆ. ಆ ನಿದ್ದೆ ಅನುಭವ ಒಂದೇ ಅಲ್ಲ. ನೀವು ಯಾವುದನ್ನು ಒಂದು ವಸ್ತುನ ಅನುಭವಿಸಿದಾಗ ಆ ಸಮಯಕ್ಕೆ ಆನಂದ ಅನಿಸುತ್ತೆ, ಸುಖ ಅನಿಸುತ್ತೆ. ನಿಜವಾಗ್ಲೂ ಆ ವಸ್ತು ಅಬ್ಬಾ ಅದು ನನ್ನ ಪ್ರಾಪ್ತಿ ಆಯಿತು, ಅದು ಅನುಭವಿಸ್ತೆ ನೋಡು, ಆನಂದ ಅಂತೀವಿ. ಸರಿ, ಅದು ಪ್ರಾಪ್ತಿ ಆಯಿತು, ಆ ಸಮಯಕ್ಕೆ ಆನಂದ ಅನ್ನಿಸ್ತು. ಇವಾಗ ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಅಥವಾ ಸ್ವಲ್ಪ ದಿವಸ ಆದಮೇಲೆ ಅಯ್ಯೋ ರಾಮಾಯಣ ಅಲ್ಲ ಒಂದು ಸುಖ ಅದು ಅಂತ ಹೇಳಿದೆ. ಹಾಗೆ ಅಂದ್ಕೊಂಡೆ ಇವತ್ತು ಹೇಗಪ್ಪ ತಪ್ಪಿಸ್ಕೊಡೋದು? ಯಾಕೆ? ಅದೇನೇ ದುಃಖದ ಮೂಲ ಆಗುತ್ತೆ. ಯಾವುದನ್ನು ಸುಖ ಅಂದ್ಕೊಂಡು ದುಃಖದ ಮೂಲ ಆಗುತ್ತೆ. ಮತ್ತು ಅವ್ರು ಸುಖ ಅನ್ನಿಸ್ತಲ್ಲ ಅಂದರೆ ಆ ವಸ್ತುಗೋಸ್ಕರ ಹುಡುಕ್ತಾ ಇದ್ವಿ. ಹುಡುಕ್ತಿದ್ದಾಗ ನನ್ನಿಂದ ನಾನು ದೂರವಾಗಿದ್ದೆ, ದುಃಖ ಇತ್ತು. ಆ ವಸ್ತು ಪ್ರಾಪ್ತಿಯಾದಾಗ ನನ್ನಲ್ಲಿ ನಾನು ವಾಪಸ್ ಬಂದ್ಬಿಟ್ಟೆ. ಆ ಸಮಯಕ್ಕೆ ಆನಂದ ಅನಿಸುತ್ತೆ. ನೀವು ಯಾವ ಸ್ತ್ರೀ ಪುರುಷ ಸಂಬಂಧದಲ್ಲಿ ಭೋಗಕ್ರಿಯೆಯನ್ನಾಗಲಿ ಇನ್ಯಾವುದನ್ನಾದರೂ ತಗೊಳ್ಳಿ, ಹೊರಗಿನ ಪ್ರಪಂಚ ಅನ್ನೋದಕ್ಕೆ ಒಂದು ಕ್ಷಣ ಮಾತ್ರದಿಂದ ನಿಂತೋಯ್ತು, ಅಂತರ್ಮುಖವಾದ ಸ್ವರೂಪದಲ್ಲಿ ಉಳಿದೆ ಆನಂದ ಕಾಣ್ತೀವಿ. ಇದನ್ನು ನಾವೇನು ಮಾಡ್ತೀವಿ? ವಿವೇಕ ಮಾಡಿದಿರ ಆ ವಸ್ತುವಿಂದ ಬಂದು ಅಂತೀವಿ. ಮತ್ತು ಆ ವಸ್ತುವಿಂದ ಬಂದಿದೆ, ಅದು ಆ ವಸ್ತು ಇದೆಯಲ್ಲಪ್ಪ, ಮತ್ತೆ ಯಾಕೆ ಓಡಾಡ್ತೀವಿ ಅಂದರೆ ಅಯ್ಯೋ ಅದೇ ನನ್ನ ಸಮಸ್ಯೆ ಮೂಲ ಅಂತೀವಿ. ಯಾಕೆ? ಎಲ್ಲಿಂದ ಒಂದು ವಸ್ತುವಿಂದ ಬರಲಿಲ್ಲ, ಆ ವಸ್ತುಗೋಸ್ಕರ ನಾನು ಹೊರಗಿನ ಪ್ರಪಂಚಕ್ಕೆ ಹೋಗಿದ್ದೆ. ಆ ವಸ್ತು ಪ್ರಾಪ್ತಿ ಆದ ತಕ್ಷಣ ನನ್ನಲ್ಲಿ ನಾನು ವಾಪಸ್ ಬಂದ್ಬಿಟ್ಟೆ, ಆನಂದ ಸಿಕ್ತು. ಆದ ಕಾರಣ ಸುಖವಾಗಿರಲಿಕ್ಕೆ ಏನೂ ಬೇಡ. ಅದಕ್ಕೋಸ್ಕರ ಸುಖವು ಸ್ವಭಾವ, ಸುಖವೂ ಇದೆ, ಸುಖವು ಪ್ರತ್ಯಕ್ಷವಾಗಿದೆ, ಪ್ರಕಟಗೊಳಿಸಬೇಕು ಅಷ್ಟೇ. ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಉಳಿಬೇಕು ನಾವು. ಅದಕ್ಕೋಸ್ಕರ ಅಷ್ಟವಕ್ರ ಉಪದೇಶವು ಪುನಃ ಪುನಃ ಇದೇ ಆಗಿದೆ. ಯಾವುದು? ಅದನ್ನೈವ ಸುಖಿ ಶಾಂತಃ. ಈಗಲೇ ಇಲ್ಲೇ ನೀನು ಸುಖವಾಗಿ ಶಾಂತವಾಗಿರ್ಬೋದು. ವಿಶ್ವಸಾಕ್ಷಿ, ವಿಶ್ವಕ್ಕೆ ಸಾಕ್ಷಿ. ನೀನು ಯಾಕೆ ಓಡಾಡ್ತೀಯ? ಹುಟ್ಟಿದ್ದೀನಿ, ಸಾಯ್ತೀನಿ, ಸಂಸಾರಿ, ದುಃಖಿ, ಕ್ಷುದ್ರ ಜೀವಿ ಅಲ್ಲ. ವಿಶ್ವಕ್ಕೆ ಸಾಕ್ಷಿ. ಸುಖೀ ಭವ, ಸುಖವಾಗಿರು.
ವಿಶ್ವಾಸಾಮೃತಂ ಪೀತ್ವಾ ಸುಖಿ ಭವ. ನಾನೇ ಸಾಕ್ಷಿ ಸ್ವರೂಪ, ವಿಶ್ವದ ಅಮೃತ ಸ್ವರೂಪ ಅನ್ನತಕ್ಕ ಅರ್ಥ ಮಾಡಿಕೊಂಡು ಸುಖವಾಗಿರು, ಅಮೃತವನ್ನು ಕುಡಿ ಸುಖಿಯಾಗು. ವೀತ ಶೋಕ, ವೀತ ಶೋಕ ನಮ್ಮ ದೃಷ್ಟಿಯಿಂದ ಹೇಳ್ತಾರೆ. ಅಂದರೆ ನಿನಗೆ ಯಾವ ದುಃಖ ಅನ್ನತಕ್ಕಂಥ ಅಂಟ್ಕೊಂಡಿಲ್ಲ, ಯಾವ ಶೋಕ ಅನ್ನತಕ್ಕಂಥದ್ದು ಇಲ್ಲ. ಮತ್ತು ಅದಕ್ಕೋಸ್ಕರ ಏನು ಸುಖಿ ಭವ, ಸುಖವಾಗಿರು. ಬೋಧಸ್ತ್ವಂ ಸುಖಂಚರ, ನೀನೇ ಜ್ಞಾನ ಸ್ವರೂಪ, ಆನಂದ ಸ್ವರೂಪ. ಸುಖವಾಚರ ಅಂದರೆ ಓಡಾಡೋದೇನರ್ಥ, ಸುಮ್ಮನೆ ಓಡಾಡೋದಲ್ಲ, ಸಂಸಾರ ಮಾಡಿ. ಈಗ ನಾವು ಸಂಸಾರ ಯಾವ ರೀತಿ ಮಾಡ್ತಿದ್ದೀವಿ? ಆನಂದಕ್ಕೋಸ್ಕರ ಸಂಸಾರ ಮಾಡ್ತೀವಿ, ಹೌದಾ? ಜ್ಞಾನಿಗೂ ಅಜ್ಞಾನಿಗೂ ಇಷ್ಟೇ ವ್ಯತ್ಯಾಸ. ಏನಪ್ಪ? ಆನಂದಕ್ಕೋಸ್ಕರ ಸಂಸಾರ ಮಾಡ್ತೀವಿ ಯಾರು? ಅಜ್ಞಾನಿ. ಜ್ಞಾನಿ ಆನಂದವಾಗಿ ಸಂಸಾರ ಮಾಡ್ತಾನೆ. ಜ್ಞಾನಿ ಆನಂದವಾಗಿ ಸಂಸಾರ ಮಾಡ್ತಾನೆ. ಈಗ ಸಂಸಾರದಲ್ಲಿ ಹೆಂಡತಿಯನ್ನು ಅಂತೀವಿ, ಹೆಂಡತಿನ ಗಂಡನ ಏನೋ ಒಂದು ಭಿನ್ನಾಭಿಪ್ರಾಯ ಬಂತು, ಹೌದಾ? ನಾನು ಅಡುಗೆನೇ ಮಾಡೋದು, ನೀನು ಮಾಡಬೇಡ, ನಾನು ಹೋಟೆಲ್ ತಿಂದ್ಕೊಳ್ತೀನಿ ಅಂತೇನೋ ಬಂತು, ಒದ್ದಾಡ್ತಿದ್ರು, ಹೌದಾ? ಅರ್ಥ ಆಗಿಬಿಟ್ರೆ ಸಾಕ್ರೆಟೀಸ್ ಥರ ಇರ್ಬೋದು. ಸಾಕ್ರೆಟೀಸ್ಗೆ ಹೆಂಡತಿ ಈ ಥರ ಕೂತ್ಕೊಂಡು ಪಾಠ ಮಾಡ್ತಿರ್ತಾರೆ. ಸಾಕ್ರೆಟೀಸ್ ವೇದಾಂತ ಹೇಳ್ತಿರ್ತಾರೆ. ಅಲ್ಲಿ ಬಾಗಿಲಲ್ಲಿ ಬಂದು ಅಡುಗೆ ಮನೆ ಬಾಗಿಲು ನಿಂತ್ಕೊಂಡು ಹಿಂದ್ಗಡೆ ಏನೋ ಒದಗ್ತಿರ್ತಾಳೆ. ಪಾಪ ಇವರ ತನಗೆ ತಿರುಗೋದೇ ಇಲ್ಲ ಸಾಕ್ರೆಟೀಸು. ಆ ಶಬ್ದಗಳು ತಲೆಗೆ ಹೋಗೋದು ಇಲ್ಲ, ತಿರುಗೋದು ಇಲ್ಲ. ಆಕೆ ಕೋಪ ಬರುತ್ತೆ. ನಾನು ಇಷ್ಟು ಮಾತಾಡಿದ್ರು ನನಗೆ ಬೆಲೆ ಇಲ್ವಾ, ನನ್ನ ಕಡೆ ತಿರುಗೋದೇ ಇಲ್ವಾ, ನೀವು ಒಂದು ಕೆಲಸ ಮಾಡ್ತೀನಿ ತಾಳೆ ಅಂದ್ಬಿಟ್ಟು, ಅದು ಜನವರಿ ತಿಂಗಳು ಮಡಿಕೆನಲ್ಲಿ ನೀರು ಇಟ್ಕೊಂಡಿರ್ತಾಳೆ. ಆ ಮಡಿಕೆ ತಂದು ಅವ್ರ ತಲೆ ಮೇಲೆ ಹಾಕಿಬಿಡ್ತಾಳೆ. ಅವಾಗ ಸಾಕ್ರೆಟೀಸ್ ಅಂತಾರೆ ಇದು ಆನಂದವಾಗಿರ್ತಾನೆ ಅಂತ. ಇದು ನಿಜವಾಗಿ ನಾವೇ ಆಗಿದ್ದರೆ ಅವ್ರು ತೊಗೊಂಡೋಗಿ ಸಮುದ್ರದಲ್ಲೇ ಮುಳುಗಿಸ್ಬಿಡ್ತಿದ್ವಿ. ಸಾಕ್ರೆಟೀಸ್ ಹೇಳ್ತಾರೆ, ಸಿಡ್ಲು ಗುಡುಗು ಬಂತು, ನಾನು ಅಂದ್ಕೊಂಡೆ ಮಳೆ ಬರ್ಬೋದು ಅಂತ, ಮಳೆ ಬಂದೇ ಬಂತು ಅಂತ ಟವಲ್ ತೊಗೊಂಡು ಒರೆಸ್ಕೊಂಡು ಮತ್ತೆ ಹೇಳೋಕ್ಕೆ ಶುರು ಮಾಡ್ತಾರೆ. ಇವಾಗ ಅವಾಗ ಆಕೆ ಏನು ಮಾಡಬೇಕು? ಬಡ್ಕೋ ಇವ್ರಿಗೆ ಏನು ಹೇಳಿದ್ರು ಪ್ರಯೋಜನ ಎಲ್ಲ ತೊಟ್ಟೋಗ್ತಾಳೆ. ಯಾವುದೇ ಪರಿಸ್ಥಿತಿ ಅದು ಆನಂದವಾಗಿ ಜೀವನ ಆನಂದಕ್ಕೆ ಮಾಡೋದು. ಒಳಗೆ ಹೊರಗೆ ಭೇದವನ್ನು ಬಿಟ್ಟು ಅದ್ವೈತವನ್ನು ತಿಳಿ. ಎಲ್ಲಿಯವರೆಗೂ ಪೃಥ್ವಿಯಲ್ಲಿಯೇ ಇದ್ದೇನೆ ಎನ್ನುವೆಯೋ ಅಲ್ಲಿನವರೆಗೂ ಇಲ್ಲಿಯೇ ಇರುವೆ. ಇವಾಗ ಸಾಮಾನ್ಯವಾಗಿ ಒಬ್ಬ ಜ್ಞಾನಿಗೆ ನಿಜವಾಗ್ಲೂ ನಾನು ಎಲ್ಲಿದ್ದೀನಿ ಅನ್ನತಕ್ಕಂಥ ಅಭಿಮಾನ ಇರಲ್ಲ, ನಾನು ಇಂಥ ಕಡೆ ಇದ್ದೀನಿ ಅನ್ನೋ ಅಭಿಮಾನ ಇರಲ್ಲ. ಯಾಕೆ ಹೇಳಿ? ಅಖಂಡ ಸ್ವರೂಪ, ಹೌದಾ? ಮತ್ತು ನಾವು ಕೇಳ್ತೀವಿ ಅಂತ ಇಟ್ಕೊಳ್ಳಿ, ಸ್ವಾಮಿಗಳೇ ಎಲ್ಲಿದ್ದೀರಾ ಅಂದರೆ ನಮಗೋಸ್ಕರ ಬೆಂಗಳೂರಲ್ಲಿ ಇದ್ದೀನಿ ಅಂತಾರೆ. ಅವರು ನಿಜವಾದ ರೀತಿ ಬೆಂಗಳೂರಲ್ಲಿ ಇದ್ದೀನಿ ಅನಿಸುತ್ತೀವಿ ಅಂದರೆ ಅನಿಸಲ್ಲ. ಹಾಗೆ ಅಂತ ಈ ಮಾತುಗಳನ್ನು ನಾವು ನಮ್ಮ ದೌರ್ಬಲ್ಯಕ್ಕೆ ಉಪಯೋಗಿಸ್ಕೋಬಾರ್ದು. ಯಾರೋ ಒಬ್ಬರು ಸನ್ಯಾಸ ತೊಗೊಂಡಿದ್ದಾರೆ, ನಿಜವಾದ ಸನ್ಯಾಸಕ್ಕೆ ಯಾವುದೇ ಯೋಗ್ಯತೆ ಇಲ್ಲ. ಗೃಹಸ್ಥರಿಗಿನ್ನ ಮಹಾ ಗೃಹಸ್ಥ ಆತ, ಸನ್ಯಾಸ ಇದರಲ್ಲಿ ಇದ್ದಾರೆ. ಅವ್ರನ್ನ ಯಾರು ಕೇಳಿದ್ರು, ನಿಂಗೆ ಯಾರು ಸನ್ಯಾಸ ಕೊಟ್ಟಿದ್ದು ಅಂತ. ಸರಿ, ಇಂಥ ಸನ್ಯಾಸ ಕೊಟ್ಟರು. ಸರಿ, ಇಂಥ ಊರಿಗೆ ಹೋದರೆ ಅಂದರೆ ಅವರು ಸ್ವಂತ ಸ್ಥಳ, ಅಲ್ಲಿಗೆ ಹೋದರೆ ಯಾರ ಮನೆಗೆ ಇರ್ತೀಯ ಅಂದರು. ಯಾರ ಮನೆಗೆ ಇರ್ತೀಯ ಅಂದರೆ ನೀನು ಅಂತಟ ಅಂತಾನೆ, ಎಲ್ಲ ಕಡೆನೂ ಇರ್ತೀನಿ ನಾನು. ಈ ಮಾತು ತಿಳಿಸ್ಲೇವಯ್ಯ, ಈ ಮಾತು ನಮಗೂ ಗೊತ್ತು, ಇದು ಬಿಟ್ಟು ಅನಂತಪುರಕ್ಕೆ ಹೋದ ಯಾರ ಮನೆಗೆ ಇರ್ತಿ ಹೇಳು ಅಂದರು. ಮಗನ ಮನೆಗೆ ಇರ್ತಾನೆ. ಮತ್ತು ನಿನ್ನ ಮಗ ಇದ್ದಾನೆ. ನಿಜವಾದ ಆ ಥರ ಮಾತಾಡಬೇಕಾದ್ರೆ ಕನಿಷ್ಠ ಪಕ್ಷ ಪೂರ್ವಾಶ್ರಮದ ಮಗನ ಮನೆಗೆ ಅಂತಲದು ಅನ್ಬೇಕು. ಇವಾಗ ಮಗನ ಮನೆಗೆ ಅಂದರೆ ನೀ ಸನ್ಯಾಸ ಆಯಿತು. ಮತ್ತು ಅವರೇ ಇನ್ನೊಂದ್ಸಲ ಮಗುನ ಎತ್ಕೊಂಬಂದರು. ನಾನೇ ಕೇಳಿದೆ, ಯಾರಿಗೆ ಮಗು ಅಂತ. ನನ್ನ ಮೊಮ್ಮಗು ಅಂತಾರೆ. ಇಷ್ಟೊಂದು ಅಭಿಮಾನ ಇಟ್ಕೊಂಡು, ಅಂದರೆ ಈ ಮಾತುಗಳನ್ನು ಜ್ಞಾನಿಯಾಗಿರ್ತಕ್ಕ ಎಲ್ಲನೂ ಒಂದು ಕಡೆ ಇದ್ದಾನೆ ಅನ್ನೋ ಅಭಿಮಾನ ಇರಲ್ಲ ಅವನಿಗೆ ಅಂದಾಗ ನಾವು ಅದನ್ನು ದುರುಪಯೋಗ ಮಾಡ್ಕೋಬಾರ್ದು. ನಾವು ಆ ಸ್ಥಿತಿ ಸೇರ್ಕೋಬೇಕು. ಅಖಂಡ ಸ್ವರೂಪ, ನಾನು ಎಲ್ಲೂ ಒಂದು ಕಡೆ ಇರೋನಲ್ಲ ಅಂತ. ಬಟ್ ಯಾರನ್ನ ಕೇಳಿದ್ರು, ಎಲ್ಲಿದ್ದೀರಾ ಇವಾಗ ಅಂತಂದರೆ ಇಂಥ ಅವ್ರಿಗೋಸ್ಕರ ಇಂಥ ಊರಲ್ಲಿ ಇದ್ದೀನಿ ಅಂತ ಹೇಳ್ಬೋದು, ಇಂಥ ಕಡೆ ಇದ್ದೀನಿ ಅಂತ. ಆದರೆ ಅವರು ಒಳಗಡೆ ಅಭಿಮಾನ ಅನ್ನತಕ್ಕಂಥದ್ದು ಇರಲ್ಲ. ಎಲ್ಲಿಯವರೆಗೂ ಪೃಥ್ವಿಯಲ್ಲೇ ಇದ್ದೇನೆ,
ಈ ಬುದ್ಧಿನಲ್ಲೇ ಇದ್ದೀನಿ ಅಥವಾ ಈ ಒಂದು ಊರಲ್ಲೇ ಇದ್ದೀನಿ, ಇಷ್ಟಕ್ಕೆ ಸೀಮಿತ ನಾನು ಅನ್ನತಕ್ಕಂಥದ್ದು ಇರುತ್ತೋ ಅಲ್ಲಿವರೆಗೂ ಎನ್ನುವೆಯೋ ಅಲ್ಲಿವರೆಗೂ ಇಲ್ಲಿಯೇ ಇರುವೆ. ಪ್ರಯತ್ನ ಮಾಡಿದರೆ ಆಕಾಶನ ವ್ಯಾಪಿಸ್ಕೊಂಡಿದ್ಯಾ, ಅದು ತಿಳ್ಕೊಂಡ್ರೆ ಆಕಾಶನ ವ್ಯಾಪಿಸ್ಕೊಂಡಿದ್ಯಾ, ಇಡೀ ಪ್ರಪಂಚದ ಗ್ರಹಗಳೆಲ್ಲರೂ ವ್ಯಾಪಿಸ್ಕೊಂಡಿರ್ತಕ್ಕಂಥ ಸ್ವರೂಪ ನೀನು ಅಂತ ಹೇಳ್ತಾರೆ. ಇಲ್ಲಿಗೆ ಮುಂದಿನ ಶ್ಲೋಕವನ್ನು ನೋಡೋಣ. 12ನೇ ಶ್ಲೋಕ. ಶ್ರೀ ಅಷ್ಟಾವಕ್ರ ಉವಾಚ ಆತ್ಮಸಾಕ್ಷಿ ವಿಭುಃ ಪೂರ್ಣಃ ಏಕೋ ಮುಕ್ತಶ್ಚಿತ್ಕ್ರಿಯಃ ಅಸಂಗೋ ನಿಸ್ಪೃಹಃ ಶಾಂತಃ ಸಂಸಾರವಾನಿವ. ಒಂದೊಂದು ಶಬ್ದವನ್ನು ಆತ್ಮಸಾಕ್ಷಿ ವಿಭುಃ ಪೂರ್ಣಃ, ಆತ್ಮ ಅನ್ನತಕ್ಕಂಥದ್ದು ಅದು ಸಾಕ್ಷಿ. ನಾನು ಅನ್ನತಕ್ಕಂಥ ಶಬ್ದಕ್ಕೆ, ಆತ್ಮ ಅನ್ನತಕ್ಕಂಥ ಶಬ್ದಕ್ಕೆ ನಾನು ಅನ್ನೋ ಸಾಮಾನ್ಯವಾದಂಥ ಅರ್ಥ ಹೌದಾ. ಬಟ್ ಸಂಸ್ಕೃತ ಶಬ್ದ ಆತ್ಮ ಅಂದರೆ ಅದಕ್ಕೆ ವಿಶಾಲವಾದಂಥ ಅರ್ಥ ಇದೆ. ಸಾಮಾನ್ಯವಾಗಿ ಕೆಲವು ಏನು ಮಾಡ್ತಾರೆ, ಆತ್ಮ ಅಂದ್ರೇನು, ಬ್ರಹ್ಮ ಅಂದ್ರೇನು, ಸಚ್ಚಿದಾನಂದ ಸ್ವರೂಪ ಅಂದ್ರೇನು ನೀನೇ ಅಂದ್ಬಿಡ್ತಾರೆ. ಅಲ್ಲ, ಆತ್ಮ ಅಂದರೆ ಯದಾಪ್ನೋತಿ ಯದಾದತ್ತೆ ಯಚ್ಚಾಸ್ತಿ ವಿಷಯಾನಿ ಯಸ್ಯಾಸ್ತಿ ಸಂತತ ಭಾವ ಸ ಆತ್ಮೇತಿ ಕೀರ್ತ್ಯತೆ. ಯಾವುದೆಲ್ಲವನ್ನು ವ್ಯಾಪಿಸ್ಕೊಂಡಿದ್ದೋ ಯದಾಪ್ನೋತಿ, ಯದಾದತ್ತೆ ಯಾವುದೆಲ್ಲವನ್ನು ತನ್ನಲ್ಲಿ ಇಟ್ಕೊಳ್ಳುತ್ತೀಯೋ. ಇಲ್ಲಿ ತಕ್ಕ ನೋಡ್ತೀವಿ, ಗಮನ ಅಲ್ಲೆಲ್ಲ ಹೋಗೋದು ಬೇಡ. ಯಾವುದೆಲ್ಲವನ್ನು ವ್ಯಾಪಿಸ್ಕೊಂಡಿದ್ಯೋ, ಯಾವುದೆಲ್ಲವನ್ನು ತೊಗೊಂಡು ತನ್ನಲ್ಲಿ ಇಟ್ಕೊಳ್ಳುತ್ತೋ. ಹೆಚ್ಚಾಸ್ತಿ ವಿಷಯಾನಿ ಯಾವುದ ಸ್ಥಾನದಲ್ಲಿ ಎಲ್ಲರೂ ಎಲ್ಲ ವಿಷಯಗಳನ್ನು ಅನುಭವಿಸ್ಲಿಕ್ಕೆ ಸಾಧ್ಯವಾಗಿದೆಯೋ. ಯಸ್ಯಾಸ್ತಿ ಸಂತತಾಭಾವ ಯಾವುದಕ್ಕೆ ಕಡು ಒಡೆಯದೆ ಇರುವಿಕೆ ಎನ್ನತಕ್ಕಂಥ ಬದಲಾವಣೆ ಆಗಿಲ್ಲ, ಇರುವಿಕೆ ಎನ್ನತಕ್ಕಂಥ ದೇಶ ಕಾಲ ಇದ್ದಾಗಲೂ ದೇಶ ಕಾಲ ಇಲ್ಲದಿದ್ದರೂ ಇದೆಯೋ ಅದು ಆತ್ಮ. ನೋಡಿ, ಇಷ್ಟು ವ್ಯಾಖ್ಯಾನ ಆದರೂ ವಸ್ತು ಯಾವುದೊಂದು ಗೊತ್ತಾಯ್ತು. ಇದಕ್ಕೆ ನಮ್ಮ ಅನುಭವ ನೋಡಿಕೊಂಡ್ರೆ ಅನಾದಿ ಅನಂತ ಪ್ರಪಂಚ ಅಂತೀವಿ, ಅದನ್ನು ನಾನು ಹುಟ್ಟಿ ಸಾಯ್ತೀನಿ ಅಂತೀವಿ. ಅನಾದಿ ಅನಂತ ಪ್ರಪಂಚ, ಇದನ್ನು ನಾನು ಹುಟ್ಟಿ ಸಾಯ್ತೀನಿ ಅನ್ನತಕ್ಕಂಥದ್ದು ನೀನು ಎಚ್ಚರ ಪ್ರಪಂಚಕ್ಕೆ ಹೇಳ್ತೀಯೋ, ಅದು ಬಿಟ್ಟು ಇನ್ಯಾವುದೋ ಪ್ರಪಂಚ ಇದೆಯೋ? ಎಚ್ಚರ ಇಲ್ಲ ಕನಸು ಅಂತೇಳು. ಸರಿ, ಆ ಎಚ್ಚರ ಅವಸ್ಥೆ ಅನ್ನೋದು ಅವ್ಯಕ್ತ ಸ್ವರೂಪಕ್ಕಿಂತ ಅವ್ಯಕ್ತ ಸ್ವರೂಪನ ತೋರ್ಕೊಂಡಿದೆ ಅಂದಾಗ ಮಧ್ಯೆ ಒಂದು ಗೆರೆ ಹೇಳಿದೆ. ಹಾವಿಗೂ ಹಗ್ಗಕ್ಕೂ ಮಧ್ಯೆ ಒಂದು ಗೆರೆ ಹಿಡಿಯೋಕ್ಕಾಗುತ್ತೋ? ಯಾಕೆ? ಇಲ್ಲಿ ಹಾವು ಇಲ್ಲೂ ಇಲ್ಲ. ಅದೇ ರೀತಿ ತೋರಿಕೆ ಮಾತ್ರ ಇದೆ ಹೌದಾ. ಎಲ್ಲವನ್ನು ತೋರ್ಕೊಳ್ಳೋಕ್ಕೆ ಯಾವುದು ಆಸ್ಪದ ಕೊಟ್ಟಿದೆ ಅದು ಆತ್ಮ. ಅಷ್ಟೆಲ್ಲ ಸಾಕ್ಷಿ, ಇಡೀ ಪ್ರಪಂಚಕ್ಕೆ ಸಾಕ್ಷಿ. ವಿಭು ವ್ಯಾಪಕವಾಗಿರ್ತಕ್ಕಂಥ ಸ್ವರೂಪ, ಅದು ವಿಷ್ಣು ಅಂತಾರೆ. ವಿಷ್ಣು ಬೇರೆ, ಶಿವ ಬೇರೆ. ಈ ಗಲಾಟೆಗಳು ಮಾಡುತ್ತೆ. ಸ್ವಾಮಿಗಳು ಕೂಡ ಹೀಗೆ ಮಾತಾಡ್ತಾರೆ. ಆಂಧ್ರದಲ್ಲಿ ಸ್ವಾಮಿಗಳು ಇದನ್ನೆಲ್ಲ ತಲೆಗೆ ಹಾಕೋಬೇಡಿ. ನಾವು ಭಕ್ತಿನಲ್ಲಿ ನಾನು ವಿಷ್ಣು ಭಕ್ತ ಅನ್ಬೋದು. ಈಶ್ವರನ ದೇವಸ್ಥಾನಕ್ಕೆ ಹೋದರೆ ನಾನು ವಿಷ್ಣುನ ಈ ರೂಪದಲ್ಲಿ ಕಾಣ್ತೇನೆ, ನಮಸ್ಕಾರ ಮಾಡ್ಬೋದು, ತಪ್ಪಿಲ್ಲ. ಆದರೆ ವಿಷ್ಣು ಮಂದಿರಕ್ಕೆ ಹೋದ್ರೇ ನೀನು ಉದ್ಧಾರವಾಗ್ತೀಯ. ಈಶ್ವರ ಮಂದಿರಕ್ಕೆ ಹೋದರೆ ಈ ಥರ ಅಲ್ಲ. ಯಾವುದೆಲ್ಲವನ್ನು ವ್ಯಾಪಿಸಿದೆಯೋ ಅದನ್ನು ವಿಷ್ಣು ಅಂತಾರೆ. ಯಾವುದರೆಲ್ಲವೂ ಲೈವಾಗುತ್ತೋ, ನಿದ್ದೆನಲ್ಲಿ ಇಡೀ ಪ್ರಪಂಚ ಎಲ್ಲೋಗಿತ್ತು, ನಿನ್ನಲ್ಲೇ ಲೈವಾಗಿತ್ತು. ಅದಕ್ಕೋಸ್ಕರ ರುದ್ರ ಶಿವ ಅಂತಾರೆ. ಮತ್ತು ಇಷ್ಟಕ್ಕೂ ಇಷ್ಟು ತೋರಿಕೆಗೂ ಆಧಾರವಾಗಿರೋದ್ರಿಂದ ಬ್ರಹ್ಮ ಅಂತಾರೆ. ಮತ್ತು ಅದೇ ಸ್ವರೂಪ ಎಲ್ಲರ ಇರುವಿಕೆ ಆಗಿರೋದ್ರಿಂದ, ಎಲ್ಲರ ಸ್ವರೂಪ ಅದೇ ಆಗಿರೋದ್ರಿಂದ ಆತ್ಮ ಅಂತಾರೆ. ಈ ರೀತಿ ಒಂದೊಂದು ದೃಷ್ಟಿಯಿಂದ ಒಂದೊಂದು ಶಬ್ದವನ್ನು ಉಪಯೋಗಿಸ್ತಾರೆ ಹೊರತು ಅದು ಒಂದೇ, ಬೇರೆ ಬೇರೆ ಅಲ್ಲ. ವಿಭು ವ್ಯಾಪಕವಾಗಿರ್ತದೆ. ಪೂರ್ಣ ಅಂದರೆ ಎಲ್ಲವನ್ನು ತನ್ನಲ್ಲಿ ಸೇರಿಸ್ಕೊಂಡಿರ್ತಕ್ಕಂಥದ್ದು, ಎಲ್ಲವೂ ತನ್ನಲ್ಲಿ ಸೇರಿಸ್ಕೊಂಡಿರ್ತಕ್ಕಂಥದ್ದು. ಈಗ ನೋಡಿ, ಶ್ರವಣ ಕೇಳ್ತಾ ಇದ್ದೀರ ತಾನೆ?
ಯಾಕೆ ಅನುಮಾನ ಅಂತೀರ? ಇಲ್ಲ, ಕೇಳ್ತಾ ಇದ್ದೀರ. ಕೇಳತಕ್ಕಂಥ ಸ್ವಾಮೀಜಿ ವಕ್ತ, ನೀವು ಸ್ವಾಮೀಜಿ ನೋಡ್ತಿದ್ದೀರ. ಕೇಳತಕ್ಕಂಥ ನೀವು ಶ್ರೋತ, ಹೌದಾ? ಈಗ ಕೆಲವು ಸಲ ಯಾವುದೋ ಒಂದು ದೃಷ್ಟಾಂತ ಹೇಳಿದ್ರು ಸ್ವಾಮೀಜಿ, ಯಾವುದೋ ಒಂದು ಜೋಕ್ ಹೇಳಿದ್ರು, ಎಲ್ಲರೂ ನಕ್ಕರು. ನಿಮಗೆ ನಗು ಬರಲಿಲ್ಲ. ಅಯ್ಯಯ್ಯೋ, ನಾನು ಎಲ್ಲೋ ಇದ್ದೆ, ಏನು ಹೇಳಿದ್ರು, ಎಲ್ಲರೂ ಆನಂದವಾಗಿದ್ದಾರೆ, ನಾನು ಮಿಸ್ ಮಾಡಿಕೊಂಡೆ ಅಂತೀರ. ಅಂದ್ರೇನು? ಸ್ವಾಮೀಜಿನೂ ನೋಡ್ತಿದ್ದೀರಾ, ಹೇಳೋನು ನೋಡ್ತಿದ್ದೀರಾ, ನಿಮ್ಮನ್ನು ನೀವು ನೋಡ್ತಿದ್ದೀರಾ, ಹೌದಲ್ಲ? ಇದು ಅರ್ಥವಾಯಿತು, ಇದು ಅರ್ಥ ಆಗಿಲ್ಲ, ಅಯ್ಯೋ ನಾನು ಮಿಸ್ ಮಾಡಿಕೊಂಡೆ ಅಂದಾಗ ನಿಮ್ಮನ್ನು ನೀವು ನೋಡ್ತಿದ್ದೀರ. ಅಂದಾಗೇನು? ನೀವು ವಕ್ತನ ಶ್ರೋತನ? ಶ್ರೋತ ಅಂತೀರ. ಅದು ಮುಂಚೆ ನಾನು ಹೇಳಿದ್ದೆ. ಈಗ ವಕ್ತನ ನೋಡ್ತಿದ್ದೀರಾ, ನಿಮ್ಮನ್ನು ನೀವು ನೋಡ್ತಿದ್ದೀರ. ಯಾಕೆ? ಇದು ಅರ್ಥವಾಯಿತು, ಇದು ಅರ್ಥ ಆಗಲಿಲ್ಲ, ಎಲ್ಲರೂ ನಗು, ನಂಗೆ ನಗು ಬರಲಿಲ್ಲ, ನಿಮ್ಮನ್ನು ನೀವು ನೋಡ್ತಿದ್ದೀರ. ಅಂದಾಗ ನೀವು ಶ್ರೋತನ ನೋಡ್ತಿದ್ದೀರ, ವಕ್ತನ ನೋಡ್ತಿದ್ದೀರ. ನೀವು ಶ್ರೋತನ ವಕ್ತನ? ಅರ್ಥ ಆಗಲಿಲ್ಲ? ಕೇಳಿ. ಸ್ವಾಮೀಜಿ ಹೇಳ್ತಾ ಇದ್ದಾರೆ, ಕೇಳ್ತಿದ್ದೀರ, ಸ್ವಾಮೀಜಿ ನೋಡ್ತಿದ್ದೀರ, ಹೌದಾ? ಮತ್ತು ನೀವು ಕೇಳೋರು. ಕೇಳಿರತಕ್ಕಂಥ ಸಮಯದಲ್ಲಿ ಇದು ನನಗೆ ಅರ್ಥವಾಯಿತು, ಇದು ಏನೋ ಒಂದು ಜೋಕ್ ಹೇಳಿದ್ರು, ನಾನು ಮಿಸ್ ಮಾಡಿಕೊಂಡೆ ಅಂತ ನಿಮ್ಮನ್ನು ನೀವು ನೋಡ್ತಿರ್ತೀರ. ಅಲ್ಲಿಗೇನಾಯಿತು? ಸ್ವಾಮೀಜಿನೂ ನೋಡ್ತಿದ್ದೀರ, ನಿಮ್ಮನ್ನು ಶ್ರೋತನ ನೋಡ್ತಿದ್ದೀರ, ಹೌದಾ? ಈಗ ಯಾವುದರಿಂದ ಶ್ರೋತ ಅನ್ನತಕ್ಕಂಥದ್ದನ್ನು ನೋಡ್ತಿದ್ದೀರೋ, ವಕ್ತ ಅನ್ನತಕ್ಕ ನೋಡ್ತಿದ್ದೀರೋ, ಅದು ಶ್ರೋತನ ವಕ್ತನ? ಎರಡಕ್ಕೂ ಸಾಕ್ಷಿ ಆಗಿರ್ತಕ್ಕಂಥದ್ದು ಶ್ರೋತನೂ ಅಲ್ಲ, ವಕ್ತನೂ ಅಲ್ಲ. ಅದು ಯಾರಿಗೆ ಸೇರಿದ್ದು? ಶ್ರೋತ ಅನ್ನೋದು ಅದಕ್ಕೆ ಸೇರಿದ್ದು, ವಕ್ತ ಅನ್ನೋದು ಅದಕ್ಕೆ ಸೇರಿದ್ದೆ ಹೊರತು ಅದು ಯಾವುದಕ್ಕೂ ಸೇರಿದ್ದಲ್ಲ. ವಕ್ತಕ್ಕೆ ಸೇರಿದ್ದು ಅಲ್ಲ, ಶ್ರೋತಕ್ಕೆ ಸೇರಿದ್ದನು ಅಲ್ಲ. ಆದ ಕಾರಣ ಪೂರ್ಣ ಎಲ್ಲವನ್ನು ವ್ಯಾಪಿಸ್ಕೊಂಡಿರ್ತಕ್ಕಂಥ, ಎಲ್ಲವೂ ತಾನೇ ಆಗಿ ತೋರ್ತಿರ್ತಕ್ಕಂಥ ಸ್ವರೂಪ, ಪೂರ್ಣ ಸ್ವರೂಪ ಅದು. ಮತ್ತು ಏಕಃ, ಎರಡನೇ ಏಕಂದ್ರೆ ಒಂದು ಅಂತಲ್ಲ. ಒಂದು ಅಂದರೆ ನಮ್ಮ ಬುದ್ಧಿ ಅದಕ್ಕೆ ಮುಂಚೆ 0 ಇರಬೇಕು ಅನ್ನುತ್ತೆ, ಎರಡನೇದು ಯಾವುದು ಅನ್ನುತ್ತೆ. ಏಕ ಅಂದರೆ ಮತ್ತೊಂದು ವಸ್ತು ಇಲ್ಲದೆ ಇರತಕ್ಕಂಥ ಅದ್ವಿತೀಯ ಸ್ವರೂಪ. ಮತ್ತು ಏಕಃ ಮುಕ್ತಃ, ಯಾವ ಬಂಧನವೂ ಇಲ್ಲ ನಿಜವಾಗ್ಲೂ. ಅದೇ ಮುಲ್ಲಾನ ಅದ್ವಿತೀಯ ಇಲ್ದಿರೋ ಮಕ್ಕಳು ಇದೆ ಅಂದ್ಕೊಂಡು ಹಿಂದಕ್ಕೆ ತಿರುಗಿ ಕಾಲು ಮುಡ್ಕೊಂಡೆ, ನಾವು ಅದೇ ರೀತಿಯೇ. ಮುಕ್ತ ಸ್ವರೂಪ, ಒದ್ದಾಡತಕ್ಕಂಥ ಅವಶ್ಯಕತೆಯೇ ಇಲ್ಲ. ನೋಡ್ಕೊಳ್ಳೋಣ, ಚೆನ್ನಾಗಿ ಜವಾಬ್ದಾರಿಯಿಂದ ನೋಡ್ಕೊಳ್ಳೋಣ ಎಲ್ಲವನ್ನು. ಆದರೆ ನನಗೆ ಏನೋ ಆಗಿಬಿಟ್ಟಿದೆ, ಯಾಕೆ? ಯಾವುದು ಸಂಬಂಧ ಅನ್ನತಕ್ಕ ಇಲ್ಲೇ ನಿರ್ಲಿಪ್ತ ಸ್ವರೂಪ. ಮುಕ್ತ ಚಿತ್, ಅದು ಚೈತನ್ಯ ಸ್ವರೂಪ. ಚಿತ್ಕ್ರಿಯ ಅಸಂಗ, ಯಾವುದೇ ಸಂಬಂಧ ಅನ್ನತಕ್ಕದ್ದು ಇಲ್ಲ. ನಿಸ್ಪೃಹ, ಯಾವ ಆಸೆ ಅನ್ನತಕ್ಕಂಥ. ಸ್ಪೃಹ ಅಂದರೆ ಸ್ವಲ್ಪ ವ್ಯತ್ಯಾಸ ಇದೆ ಆಸೆ ಅನ್ನೋಕ್ಕೂ. ಈಗ ಈ ಕೈಯಲ್ಲಿ ಅನ್ನೋ ಸಮಯ ಗಡಿಯಾರ ಕಟ್ಟಿಲ್ಲ, ಅವತ್ತು ಕಟ್ಟಿಲ್ಲ ಅಂತ ಇಟ್ಕೊಳ್ಳಿ. ಪೂರ್ವಾಶ್ರಮದಲ್ಲಿಲ್ಲ, ಈಗಲೂ ಇಲ್ಲ. ಕಾಸ್ಟ್ಲಿ ವಾಚಸ್ ಈಗಿನ ಕಾಲಕ್ಕೆ ಎಷ್ಟು 10,000 15,000 ಏನೋ ಹೇಳ್ತಾರೆ, ದುಬೈ ವಾಚು ಅದು ಇದು ಅಂತ. ನೋ ಟೈಮ್ ಕಾನ್ಷಿಯಸ್ನೆಸ್, ಕಾಲದ ಪ್ರಜ್ಞೆನೇ ಇಲ್ಲ. ವಾಚ್ ಕಟ್ಟಿ ಏನು ಪ್ರಯೋಜನ? ಕಾಲದ ಪ್ರಜ್ಞೆ ಇದ್ದರೆ ವಾಚ್ ಬೇಕಿಲ್ಲ. ಸೊ ಈ ಕೈಯಲ್ಲಿ ನಾನು ಸಮಜಿ ಯಾವಾಗ ವಾಚ್ ಕಟ್ಟಿಲ್ಲ ಅಂತ ಇಟ್ಕೊಳ್ಳಿ. ಯಾವಾಗಲೂ ಒಂದ್ಸಲ ಪೂರ್ವಾಶ್ರಮದಲ್ಲಿ ಕೆಲಸದಲ್ಲಿದ್ದಾಗ 15 ವರ್ಷ ಆದರೆ ಒಂದು ವಾಚ್ ಕೊಡ್ತಾರೆ ಅಂದರು. ಕೊಟ್ಟರು, ಅವತ್ತು ತೊಗೊಂಡೋಗಿ ರೂಮಲ್ಲಿಟ್ಟು ಆಮೇಲೆ ಯಾರಿಗೂ ಕೊಟ್ಬಿಟ್ಟು ಯಾಕೆ ಹಾಕಿಲ್ಲ, ಕೊಟ್ಟಿಲ್ಲ. ಆದ್ರೂ ನೀವು ಯಾರನ್ನೋ ಒಂದು ದುಬೈ ವಾಚ್ ಕೊಟ್ರಿ ಅಂತ ಇಟ್ಕೊಳ್ಳಿ. ಸ್ವಾಮೀಜಿ ಇಟ್ಕೊಳ್ಳಿ, ನೀವು ಕಟ್ಕೋಬೋದು ಮತ್ತು ಪ್ರವಚನದಲ್ಲಿ ನೋಡ್ಕೋಬೋದು, ಇಲ್ಲಾಂದರೆ ಹೇಳ್ತಲೇ ಇರ್ತೀರ, ನಮಗೆ ಟೈಮ್ ಆಗಿ ಹೋಗ್ಬಿಡುತ್ತೆ ಅಂತ ಯಾವುದೋ ಒಂದು 20,000 ರೂಪಾಯಿದು ಏನೋ ಒಂದು ವಾಚ್ ಕೊಟ್ಟರು. ಆವಾಗ ಹಬ್ಬ ನಾನು ತೊಗೊಳ್ತೀನಿ ಅಂದರೆ ಒಳಗಡೆ ಇತ್ತು ಆಸೆ, ಮೇಲ್ಗಡೆಗೆ ಎಕ್ಸ್ಪ್ರೆಸ್ ಆಗಿಲ್ಲ. ಇದನ್ನು ಸ್ಪೃಹ ಅಂತಾರೆ. ಹೊರಗಡೆಗೆ ಎಕ್ಸ್ಪ್ರೆಸ್ ಮಾಡಲಿಲ್ಲ, ತಮಗೂ ಗೊತ್ತಾಗ ಒಳಗಡೆನೇ ಇತ್ತದು. ಯಾವಾಗ ಪ್ರಾಪ್ತಿ ಆಯಿತೋ ಹಬ್ಬ ಅಂತ ಆನಂದ ಆಯಿತು ಅಂದರೆ ಸ್ಪೃಹ. ಆದರೆ ನಿನಗೆ ಆ ಅವ್ಯಕ್ತ ಸ್ವರೂಪ ಆಗಿರ್ತದೆ, ನಿನಗೆ ಯಾವ ಸ್ಪೃಹೇನು ಇಲ್ಲ. ನಿಸ್ಪೃಹ ಶಾಂತ. ಶಾಂತ ಅಂದ್ರೇನು? ಬೇಕು ಅನ್ನೋದು ಇಲ್ಲ, ಬೇಡ ಅನ್ನೋದಿಲ್ಲ. ಶಾಂತ ಮತ್ತು
ಮತ್ತು ಯಾಕೆ ಸ್ವಾಮಿ ನೀವು ಇಷ್ಟೊಂದು ಹೇಳ್ತಾರೆ, ಅಷ್ಟಾಕ್ರು ಇಷ್ಟೊಂದು ಹೇಳ್ತಾರೆ, ಮತ್ತು ಯಾಕೆ ಬದಲಾಡ್ತಾ ಇದ್ದೀವಿ? ಭ್ರಮಾತ್ ಸಂಸಾರವಾನಿವ, ಭ್ರಮೆಯಿಂದ ಸಂಸಾರಿಯಂತೆ, ಸಂಸಾರಿ ಅಂತ ಹೇಳ್ತಿಲ್ಲ, ಸಂಸಾರಿಯಂತೆ ಒದ್ದಾಡ್ತಿದ್ಯಾ. ಭ್ರಮಾತ್ ಸಂಸಾರವಾನಿವ, ಭ್ರಮೆಯಿಂದ ಸಂಸಾರಿಯಂತೆ ಒದ್ದಾಡ್ತಿದ್ಯಾ. ಮತ್ತು ಮುಂದಿನ ಒಂದು ಶ್ಲೋಕವನ್ನು ನೋಡೋಣ. 13ನೇ ಶ್ಲೋಕವನ್ನು ಉಚ್ಚಾರಣೆ ಮಾಡಿ ನಿಲ್ಲಿಸಿರೋಣ. ಶ್ರೀ ಅಷ್ಟಾವಕ್ರ ಉವಾಚ ಕೂಟಸ್ಥಂಬೋಧಮದ್ವೈತಂ ಆತ್ಮಾನಂ ಪರಿಭಾವಯ ಆಭಾಸೋಹಂ ಭ್ರಮಂ ಮುಕ್ತ್ವಾ ಭಾವಂ ಬಾಹ್ಯಮತಾಂತರಂ. ಇಲ್ಲಿಗೆ ನಿಲ್ಲಿಸಿರೋಣ, ಸಮಯ ಆಗಿದೆ. ಮತ್ತೆ ನಾಳೆ ದಿವಸ ಮುಂದುವರ್ಸೋಣ. ಮತ್ತು ಸಂಜೆಗೆ 6 ಗಂಟೆಯಿಂದ 6:30 ತನಕ